नमस्कार. यूनिवर्सिटी ऑफ सायन्सेस धारवाड ಶುಗರ್ ಕೇನ್ ಕಲ್ಪವೃಕ್ಷ ಗ್ರೂಪ್ ಬೆಲ್ಲದ ಬಾಗೇವಾಡಿ ಇವ್ರ ವತಿಯಿಂದ 100 ಟನ್ಗಿಂತ ಹೆಚ್ಚು ಕಬ್ಬ ಹೆಂಗೆ ಬೆಳೆಸಬೇಕು ಅದರ ಸಲುವಾಗಿ ಇದ್ದ ಪ್ರೋಗ್ರಾಮ. ಊಟ ಮಾಡಿದ ನಂತರ ಯಾರು ಮಾತಾಡಕ್ಕೆ ಇಲ್ಲಿ ಬಂದು ನಿಂದಿರ್ತಾರೋ ಅವ್ರಿಗೊಂದು ಬಹಳ ತ್ರಾಸ ಇರ್ತಿತ್ತು. ಊಟ ಆದ ನಂತರ ಲೆಕ್ಚರ್ ಕೊಡೋದಂದ್ರೆ ಮುಂದೆಲ್ಲ ಕಾಣಿಸ್ತಿರ್ತೈತಿ, ಎಲ್ಲರದು ಕಣ್ಣು ಮುಚ್ಚುತ್ತವೆ, ಮತ್ತು ನಮಗೇನು ಮಾತಾಡಕ್ಕೆ ಬರಂಗಿಲ್ಲ. ಅವ್ರು ಮುಚ್ಚಿದ ಕಣ್ಣು ನೋಡಿ ನೋಡಿ ಅವ್ರಿಗೆ ಮತ್ತೆ ಹೇಳೋದಿರ್ತೈತಿ, ಅವ್ರ ತಲೆಯಾಗ ಎಷ್ಟು ಹೋಗ್ತೈತಿ ಅಂತ ಗೊತ್ತಿಲ್ಲ. ಇದೊಂದು ಬಹಳ ತೊಂದರೆ ಇರ್ತೈತಿ. ನಾ ಹಲಪ್ನವ್ರ ಸರ್ಗೆ ಹೇಳ್ತಿದ್ನಿ, ಮುಂಜಾನೆ ನಂದು ಹೇಳ್ರಿ, ಅವರು ಮುದ್ದಾಮ್ನಂದ ಶೇವಟ್ ಕಿತ್ತಿದ್ದಾರೆ. ಶ್ರೀಯುತ ಆದರಣೀಯ ನಮ್ಮ ಮಾರ್ಗದರ್ಶಕ್ ಶ್ರೀಯುತ ಹಲಪ್ನವ್ರ ಸರ್, ಕಲ್ಪವೃಕ್ಷ ಗ್ರೂಪ್ದ ಸುಧೀರ್ ಕಟ್ಟಿ ಅವರ, ಸಂಕೇತ್ ಅವರ, ಹಲಪ್ನವ್ರ ಸರ್ ಜೊತೆಯಲ್ಲಿ ಬಂದ ಎಲ್ಲರೂ ಅವರು ಕಲೀಗ್ಸ್, ಸುಧೀರ್ ಕಟ್ಟಿ ಅವ್ರದ ಎಲ್ಲರೂ ಕಲೀಗ್ಸ್, ಯೂನಿವರ್ಸಿಟಿದಾಗಿಂದ ಎಲ್ಲರೂ ಇಲ್ಲಿ ಸಹಕಾರ್ಯ ಮಾಡ್ತಾರೆ ಅವರು ಎಲ್ಲರೂ. ಮತ್ತು ಎಲ್ಲಕ್ಕಿಂತ ಮಹತ್ವ ಅಂದ್ರೆ ಎಲ್ಲರೂ ನೀವು ಶ್ರೇಷ್ಠ ರೈತರುಗಳು. ಶುರು ಮಾಡೋಕ್ಕಿಂತ ಮೊದಲ ಸ್ವಲ್ಪ ನಿದ್ದೆ ಕಡಿಮೆ ಆಗಲಿ, 1-2 ವಿಡಿಯೋ ನಿಮಗೆ ನಾನು ತೋರಿಸ್ತೀನಿ. ಇದು ನನ್ನ ಹೊಲದಾಗಿಂದ ನನ್ನ ಕಬ್ಬಿಂದ ವಿಡಿಯೋ ಐತಿ. ಇದ್ರ ಮ್ಯಾಗ ಕಬ್ಬಿಂದ ಅವರೇಜ್ ಚಂದ ಬರ್ಬೇಕಂತ ಇದ್ರ ಮ್ಯಾಗ ಸ್ಪ್ರಿಂಕ್ಲರ್ ಕುಣಿಸಿದೆ, ಫಾಗರ್ ಸಿಸ್ಟಮ್ ಕುಣಿಸೈತಿ. ಕಾಣಿಸ್ತೈತಿ. ಸ್ಪ್ರಿಂಕ್ಲರ್ ಹಚ್ಚೋ ಕಾರಣ ಅಂದ್ರೆ ಟೆಂಪ್ರೇಚರ್ ಕಡಿಮೆ ಮಾಡೋದ ಮತ್ತು ಹ್ಯೂಮಿಡಿಟಿ ಹೆಚ್ಚು ಮಾಡೋದ. ಹಿಂಗಾದ್ರೆ ಭೂಮಿದಾಗಿನ ನಾವೇನು ಖತ ಕೊಟ್ಟಿದ್ದೀವಿ ಅದೆಲ್ಲ ಖತ ಅದಕ್ಕೆ ಅಪ್ಟೇಕ್ ಮಾಡಕ್ಕೆ ಸಾಧ್ಯ ಆಗ್ತೈತಿ, ತಿನ್ನಕ್ಕೆ ಸಾಧ್ಯ ಆಗ್ತೈತಿ. ಈ ಸೈಂಟಿಫಿಕ್ ಐತಿ ಇದೆಲ್ಲ. 4 ವರ್ಷ ನಾವು ಈ ಪ್ರಕಾರ ಬೇರೆ ಬೇರೆ ಟೈಪ್ದು ಸ್ಪ್ರಿಂಕ್ಲರ್ ಅಥವಾ ಫಾಗರ್ ಕುಣಿಸಿ ಇದು ಪ್ರಯೋಗ ಮಾಡೋದು ನಡೆದೈತಿ. 168 ಟನ್ 1 ಎಕರೆದ ಕಬ್ಬು ಯಾವಾಗ ಬಂದಿತ್ತು ಆವಾಗ ಇಂಥ ಟೈಪ್ದು ಫಾಗರ್ ಸಿಸ್ಟಮ್ ಅಲ್ಲಿ ಕುಣಿಸಿದ್ದಿತ್ತು. ಅದು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದು ವಿಡಿಯೋ ಅಶೋಕ್ ಖೋತ್ ಅವರ ವರ್ದಾಗಿಂದ ಐತಿ. 168 ಟನ್ ಕಬ್ಬು ಯಾವಾಗ ಬಂದಿತ್ತು ಆ ಟೈಮ್ದಾಗ ಇದೆಲ್ಲ ವಿಡಿಯೋ ತಯಾರು ಮಾಡಿದ್ದೈತಿ. 200 ಟನ್ ಬರ್ಬೇಕಂತ ಟ್ರಯಲ್ ಮಾಡಿತ್ತು, ಖರೆ 168 ಟನ್ ತನಕ ಅವರೇಜ್ ಸಿಗ್ತೈತಿ. ಇದ್ರಾಗೆಲ್ಲ ಜೈನ್ ಇರಿಗೇಷನ್ ಸಿಸ್ಟಮ್ ಎಲ್ಲ ಮಾಡಿದ್ದೈತಿ. ಈಗ ಮ್ಯಾಗ ನೋಡ್ರಿ ಫಾಗರ್ ಸಿಸ್ಟಮ್ ಎಲ್ಲ ಕುಣಿಸಿದೈತಿ. ಕರಿ ಪೈಪ್ ಏನು ಕಾಣಿಸ್ತಿರಲ್ಲ ಅದಕ್ಕೆ ಫಾಗರ್ ಕುಣಿಸಿದೈತಿ. ಅಂತಂದ್ರೆ ಇದಕ್ಕೆ ತೋರಿಸ್ತಾರೆ ನೋಡ್ರಿ, ಆ ಫಾಗರ್ ಐತಿ.
आजचा रोल फार महत्त्वाचा असतो. प्रकाश संश्लेषण क्रिया, जेवढं पानाची रुंदी जास्त, जेवढी पानाची लांबी जास्त, तेवढं सूर्यप्रकाश जास्त घेतला जातो, तेवढं अन्न जास्त जमिनीतनं घेतलं जातं आणि त्यामुळं अन्न तयार करायची प्रक्रिया जास्त होऊन उसाला जास्त खायला मिळतं आणि उत्पादनामध्ये भरीव वाढ होते. लांबी जास्त तेवढं फोटोसिंथेसिस जास्त आणि फोटोसिंथेसिस जास्त झाल्यामुळं अन्न त्याला जास्त खायला मिळतं आणि आपोआप उसाच्या उत्पादनामध्ये वाढ होते. या GA आणि 6BAचा एक फायदा होतो. पेरांची लांबी पण कळत नकळत वाढीला लागते आणि पेरांची जाडी पण त्याची त्यामुळे वाढत असते. एकूण उत्पादनात फायदा होतो. ಒಂದು ಗುಡ್ಡದಾಗ ಕಲ್ಲು ಹೊಡೆದ ಅಡವಿ ತಯಾರು ಮಾಡಿ ಇದ ಕಬ್ಬ ಹಚ್ಚಿದೈತಿ. ಅಲ್ಲಿ ಗುಡ್ಡದಾಗ ನೀರಿಲ್ಲ, ಹೊರಕಿಂದ ನೀರು ತಂದ ಒಂದು ವಾಟರ್ ಟ್ಯಾಂಕ್ ಕಟ್ಟಿದೆ. ಅಲ್ಲಿ ಇದ್ರಾಗೆಲ್ಲ ತಂದು ನೀರು ಒಂದು ठिकाणದಾಗ ಮಾಡಿ ಅಲ್ಲೇ ಡ್ರಿಪ್ ಇರಿಗೇಷನ್ಲೇ ಎಲ್ಲ ಕಡೆ ನೀರು ಕೊಟ್ಟಿದ್ದೀವಿ. ಇದು ಶೂಟಿಂಗ್ ಮಾಡೈತಿ. ಇದ ಈ ಲಾವಣಿ ಕಬ್ಬಿಂದೈತಿ, ಪೈಲ ಕಬ್ಬಿಂದೈತಿ. ಕಬ್ಬ ರಸ್ತಾದಾಗ ಬೀಳಬಾರ್ದಂತ ಅದಕ್ಕೆಲ್ಲ ಬಾಂಬು ಹಚ್ಚಿ ಬ್ಯಾರಿಗೇಟಿಂಗ್ ಮಾಡಿದ್ದಿತ್ತು. ಅವೆಲ್ಲ ಬಾಂಬು ಕಾಣಿಸ್ತಾವ ನೋಡ್ರಿ. ಅದು ಇದು ವೆರೈಟಿ 86032 86 032. ಈ ಪ್ಲಾಟ್ ಈಗ ನೋಡಿದೀವಿ. ಇತರದ್ದು ವೈಶಿಷ್ಟ್ಯ ಅಂದ್ರ ಈ ಶೂಟಿಂಗ್ ಆಗಿತ್ತು, ಪೈಲಾ ಕಬ್ಬಿತ್ತು, ಲಾವಣಿ ಕಬ್ಬ ಅಂತೀವಿ ನಾವು ಅದಕ್ಕೆ. ಇತರದ 18 ಎಕರೆದಾಗ 96 ಟನ್ ಪರ್ ಏಕರ್, 96 ಟನ್ ಪ್ರತಿ ಎಕರೆ ಇಷ್ಟು ಅದರದ ಅವರೇಜ್ ಸಿಕ್ಕಿತ್ತು. 18 ಎಕರೆ ಕಬ್ಬಿತ್ತು. ಫಸ್ಟ್ ರತೂನ್ ಅಂದ್ರೆ ಪೈಲಾ ಕೊಳೆ ಕಬ್ಬ ಕೊಡವೆ ಕೊಳೆ ಕಬ್ಬದ 75 ಟನ್ 75 ಟನ್ ಅದರದ ಅವರೇಜ್ ಸಿಕ್ಕಿತ್ತು. ಮೂರನೇ ಮತ್ತೆ ಇಟ್ಟಿತ್ತು ಕಬ್ಬ ಅಂದ್ರೆ ಎರಡನೇ ಕೊಳೆ ಇಟ್ಟಿತ್ತು. ಅದರದ 72 ಟನ್ 72 ಟನ್ ಪ್ರತಿ ಎಕರೆ ಇಷ್ಟು ಅವರೇಜ್ ಸಿಕ್ಕಿತ್ತು. ಇವು 3 ಕ್ರಾಪ್ ಬಹಳ ಚಂದ ಬಂದು. ಅದರ ನಂತರ 4ನೇದು ಮತ್ತೆ ಕ್ರಾಪ್ ಇಡೋದತ್ತ ಮೂರನೇ ಕೊಳೆ ಅಂದ್ರೆ ಮೂರನೇ ಕೊಡವಿ 4ನೇ ಇದ ಒಂದು ಪ್ಲಾಂಟೇಶನ್ 3 ಕೊಳೆ ಅದು ಇಟ್ಟಿತ್ತು. ಈ ವರ್ಷ ಅದರದ ಫ್ಯಾಕ್ಟ್ರಿ ಕಬ್ಬು ಹೋಯ್ತು. 65 ಟನ್ ಅದರದ ಅವರೇಜ್ ಸಿಕ್ಕಿತ್ತು. 65 ಟನ್ ಪ್ರತಿ ಎಕರೆ ಅವರೇಜ್ ಸಿಕ್ಕಿತ್ತು. ಮತ್ತೆ ಮನಸ್ಸಿನಾಗ ಗೊತ್ತು 65 ಟನ್ ಅವರೇಜ್ ಸಿಕ್ಕೈತಿ. ಮತ್ತೊಂದು ವರ್ಷ ಇಟ್ಟು ನೋಡೋಣ. ಈಗ 4ನೇ ಕೊಡವೆ ಅಲ್ಲಿ ಇಟ್ಟಿದ್ದೈತಿ. ಒಂದೇ ಲಾವಣಿ ಮತ್ತೆ ಈಗ 4ನೇದು ಈಗ ಚಾಲು ಐತಿ. ಅಲ್ಲಿ ನೀವು ಯಾವಾಗ ಆ ಭಾಗದಾಗ ಬಂದ್ರ ನಕ್ಕಿ ಅದು ಪ್ಲಾಟ್ ಹೋಗಿ ನೋಡಿ ಬರೋಣ. ಸಾಂಗ್ಲಿಂದ ಒಂದು 30 ಕಿಲೋಮೀಟರ್ ದೂರ ಇದೆ ಅಷ್ಟ. ಅಲ್ಲಿ ಹೋಗಿ ನೋಡೋಣ.
ನಮ್ಮದ ಈ ಟಾರ್ಗೆಟ್ ಐತಿ 60 ಟನ್ ಪ್ರತಿ ಎಕರೆ ಅದರದ ಅವರೇಜ್ ಸಿಗಾಕಬೇಕು. ಆ ರೀತಿಯಲ್ಲಿ ಅದರದ ಎಲ್ಲ ಇದು ಮಾಡಿದ್ದೈತಿ, ತಯಾರಿ ಮಾಡಿದ್ದೈತಿ. ನಮ್ಮ ಕಡೆ 5ನೇ ಕಬ್ಬ ಅದರ 4ನೇ ಕೊಳೆ ಸುತ್ತ ನಾವು 60 ಟನ್ಕಿಂತ ಹೆಚ್ಚು ಬರ್ಬೇಕು, ಈ ಥರದ ನಮ್ಮದು ಪ್ಲಾನಿಂಗ್ ಐತಿ. ಅಶೋಕ ಖೋತ್ ಅವ್ರದ ಮುಂಜಾನೆ ಹಲಪ್ನವ್ರು ಸರ್ ಹೇಳಿದ್ರು, ಅವ್ರಿಗೆ ಊಸ ಭೂಷಣ ಪುರಸ್ಕಾರ ಸಿಕ್ಕೈತಿ. ಯಾಕಂದ್ರೆ ಪೈಲಾ ಕೊಳೆ ಅವ್ರದ ಪೈಲಾ ಕೊಡವೆ 123 ಟನ್ ಪ್ರತಿ ಎಕರೆ ಹೊಂಟೈತಿ. ಆ ಥರದ ಲಾವಣಿ ಏನು ಹೋಗಿತ್ತು ಅದು 168 ಟನ್ ಹೋಗಿತ್ತು. ಅಂದ್ರೆ ಲಾವಣಿ ಚಂದ ಹೋದ ನಂತರ ಎಲ್ಲರಿಗೂ ಹಿಂಗೆ ಅನಿಸ್ತೈತಿ ಕೊಳೆ ಹಬ್ಬ ಚಂದ ಬರಂಗಿಲ್ಲ. ಹಂಗೇನಿಲ್ಲ, ಅದು ಚಂದ ಬರ್ತೈತಿ. ಅದಕ್ಕೆ ನಾವು ಏನೇನು ತಿನ್ನಕ್ ಕೊಡ್ತೀವಿ, ಹೆಂಗೆ ತಿನ್ನಕ್ ಕೊಡ್ತೀವಿ, ಅದಕ್ಕೆ ಎಷ್ಟು ತಿನ್ನಕ್ ಸಿಗ್ತೈತಿ ಅದ್ರ ಮ್ಯಾಗ ಕಬ್ಬಿಂದ ಅವರೇಜ್ ಅವಲಂಬನೆ ಇರ್ತೈತಿ. ಒಂದು ಶೇವಡದ ವಿಡಿಯೋ ನಿಮಗೆ ತೋರಿಸ್ತೇನೆ. ಈ ವಿಡಿಯೋದಾಗ ಇದು ಹಿಂಗೆ ಐತಿ, ಗುಡ್ಡದಾಗೆಲ್ಲ ತಯಾರು ಮಾಡಿ, ಮಡ್ಡಿ ಅಡವ್ಯಾಗೆಲ್ಲ ತಯಾರು ಮಾಡಿ, ಹೊರಕಿಂದ ಮಣ್ಣು ತಂದು ಹಾಕಿ ಅದ ಅಡವಿ ತಯಾರು ಮಾಡಿದ್ದಿತ್ತು. ಈಗ ಕಬ್ಬದ ಪೈಲಾನ ಕಬ್ಬಿತ್ತು, ಈಗ ಫ್ಯಾಕ್ಟ್ರಿಗೆ ಹೋಗೈತಿ. ಅದ 120 ಟನ್ ಆ ಥರದ ಅವರೇಜ್ ಸಿಕ್ಕೈತಿ. समय की खासियत है कि वो बदलता जरूर है, लेकिन बुरे समय की यादें दिल पर छपी रहती है। मेरा भी बीता कल कुछ ऐसा ही था। तपती और बंजर पहाड़ी जमीन, पानी की कमी, भखल, सूखा, चारों तरफ वीरान, ऐसे मानो कि जीने का कोई वजूद ही ना हो। लेकिन श्री अकबर रमजान मुल्ला साहब ने देखा एक सपना, ऐसा सपना जिसमें हरियाली हो, पानी हो, खेती हो और सबसे खास इस वीरानी बदलने की चाहत हो। खेती करने की प्रबल इच्छा रखते हुए मुल्ला जी ने उनके गुरु श्री शांताराम बापू कदम जी और उनके करीबी दोस्त सुरेश निर्मल जी से इस बारे में बातचीत की और प्रश्न पूछा कि भला इस तपती पहाड़ी बंजर जमीन को उपजाऊ कैसे बनाए और कौन सी फसल ली जाए। उत्तर देते हुए उन्होंने सोनहीरा शुगर फैक्ट्री वाला और कृषि भूषण डॉक्टर संजू माने जी के मार्गदर्शन पर 4 साल से चल रहे फसल उत्पादन बढ़ाने वाले कार्यक्रम की जानकारी दी। पल भर की देरी न करते हुए मुल्ला जी ने इस कार्यक्रम में हिस्सा ले लिया और एक कदम अपने सपने की ओर बढ़ा दिया। सलाहकारों के सुझाव से चट्टान की तीखी ढलान को समतल बना के करीबन 1100 से ज्यादा डंपर मिट्टी यहाँ पर लाई गई और करीबन 8 एकड़ जमीन को फसल उगाने के लिए तैयार किया गया। पानी को लिफ्ट इरिगेशन से यहाँ लाया गया। जितना पानी है उतना सभी जमीन को मिल सके, इस हेतु फिनोलेक्स कंपनी का फुल्ली ऑटोमेटिक ड्रिप इरिगेशन सिस्टम उन्होंने बिठाया। केन डेवलपमेंट अधिकारी श्री जाधव साहब की सलाह से VSI मांजरी पुणे यहाँ से उन्होंने मृदा परीक्षण करवा लिया। तैयारी पूरी हो गई। सही वक्त पर गन्ने के पौधे लगा लिए। शुगर फैक्ट्री के फसल उत्पादन बढ़ कार्यक्रम के अंतर्गत कृषि भूषण डॉक्टर संजीव मानी जी से खाद, पानी एवं स्प्रे का शेड्यूल मुल्ला जी ने बनवा लिया। वीरान बंजर पहाड़ जिस पर कभी हरियाली नहीं हुआ करती थी, पशु पक्षी और तो और इंसान भी कभी यहाँ रुकना नहीं चाहते थे। आज वही तपती पहाड़ी के बीच मन लुभावनी हरियाली इस गन्ने की फसल के रूप में दिखाई देती है। कृषि भूषण डॉक्टर संजीव मानी जी की सलाह से ऑर्गेनिक खाद एवं NPK फर्टिलाइजर का इस्तेमाल, VSI मांजरी के जैविक खाद का इस्तेमाल, उस संजीवनी ग्रुप के ब्लैक किट और संजीवनी स्प्रे किट का इस्तेमाल और श्री मुल्ला जी की कड़ी मेहनत की बदौलत आज आप नतीजा देख पा रहे हो। आज ये गन्ना महज 5 महीने का है। गन्ने की चौड़ाई, ऊंचाई, हर एक टुकड़े की लंबी अद्भुत है।
गन्ने के पत्ते की मोटाई और हरियाली देखने लायक है। आने जाने वाला हर एक मुसाफिर इस प्लॉट को देखने के लिए रुकता है। सोनहीरा शुगर फैक्ट्री के चेयरमैन, एमडी और सभी डायरेक्टर तथा केन डेवलपमेंट टीम का सही समय पर पूरा सहयोग मिलता है। खास तौर पर मुल्ला फार्म के सभी शुभचिंतक और सभी स्टाफ का भी बहुत योगदान है। इस जमीन को उपजाऊ बनाने के लिए सभी का योगदान अतुलनीय है। मैं तहे दिल से श्री शांताराम बापू कदम जी और श्री निर्मले जी का आभारी हूँ। फसल कैसे उगाई जाती है इसकी मुझे बिल्कुल भी जानकारी नहीं थी। आज ये जो फसल आप देख पा रहे हो वह सिर्फ सोनहीरा शुगर फैक्ट्री का उत्पादन बढ़ोतरी कार्यक्रम और श्री जाधव साहब और कृषि भूषण डॉक्टर संजीव माने जी की वजह से है। कृषि भूषण संजीव माने जी हर महीने मेरे प्लॉट पर आते हैं। फसल को देखकर उसकी जरूरत के हिसाब से खाद और स्प्रे का शेड्यूल बनाकर मुझे देते हैं और मैं भी उन्होंने दिया हुआ हर एक शेड्यूल वक्त पर पूरा फॉलो करता हूँ, जिस वजह से आज ये अद्भुत रिजल्ट मुझे मिल रहा है। उनका मैं तहे दिल से शुक्रिया करना चाहता हूँ। आपका कभी मेरे गांव में आना हुआ तो प्लॉट पर आने का मैं न्योता आपको देता हूँ। अवश्य मेरे प्लॉट को भेज दे। धन्यवाद। ಇದು 5 ತಿಂಗಳ ಪ್ಲಾಟ್ ಇತ್ತು. ಶೂಟಿಂಗ್ ಮಾಡಿತ್ತು ಅವಾಗ. ಫ್ಯಾಕ್ಟ್ರಿಗೆ ಹೋಗೈತಿ, ಹತ್ತಿರದ ಅವರೇಜ್ ಸಿಕ್ಕೈತಿ 120 ಟನ್. ಇಂಥ ಮಡ್ಡಿ ಅಡವ್ಯಾಗ ಗುಡ್ಡದಾಗ ಎಲ್ಲ ಕಲ್ಲು ಒಡೆದ ಹತ್ರ ವರ್ಕಿಂದ ಮಣ್ಣು ತೆಗೆದು ಹಾಕಿ ಇಂಥದ್ದು ಅವರೇಜ್ ಹತ್ರಾಗ ನಾವು ಬಂದೈತಿ. ಅಂದ್ರೆ ಇದರದ ಅರ್ಥ ಒಂದ ಆಗ್ತೈತಿ, ಕಬ್ಬಿನ ಕ್ರಾಪ್ ಸಲುವಾಗಿ ನೀವು ಹೆಂಗೆ ಮ್ಯಾನೇಜ್ಮೆಂಟ್ ಮಾಡ್ತೀರಿ, ಅದಕ್ಕೆ ಏನೇನು ಕೊಡ್ತೀರಿ, ಅದಕ್ಕೆ ಏನೇನು ತಿನ್ನಾಕ ಸಿಗ್ತೈತಿ, ಅದ್ರ ಮ್ಯಾಗ ಅದರದ ಅವರೇಜ್ ಅವಲಂಬನೆ ಇರ್ತೈತಿ. ನಾವು ಸುಮ್ಮನೆ ಹಿಂಗೆ ಆತೀವಿ, ನನ್ನ ಕಡೆ ಒಂದು 40 ಟನ್ ಬತ್ತು, 30 ಟನ್ ಬತ್ತು, 20 ಟನ್ ಬತ್ತು, ಇಷ್ಟು ನಾವೆಲ್ಲ ಖತ ಹಾಕಿದ್ವಿ, ಖರೆ ಆ ಥರದ ಉಪಯೋಗ ಆಗಲಿಲ್ಲ. ಹಿಂಗೆ ನುಸ್ತಾ ಅಂದೇನು ನಡೆಯಂಗಿಲ್ಲ. ಅದಕ್ಕೆ ನಾವು ಏನೇನು ಹಾಕಿದೆವು, ಯಾವಾಗ ಹಾಕಿದೆವು, ಯಾವ ರೀತಿಯಲ್ಲಿ ಅದಕ್ಕೆ ಕೊಟ್ಟಿದ್ದೀವಿ, ಆ ಥರದ ವಿಚಾರ ಮಾಡಿದ್ರೆ ಕಬ್ಬಿಂದ ಅವರೇಜ್ ಬಹಳಷ್ಟು ಚಂದ ಬರ್ತೈತೆ. 23-24 ವರ್ಷ ಆಯಿತು ನನ್ನ ಕಡೆ ಪ್ರತಿ ಎಕರೆದಾಗ 100 ಟನ್ ಕಿತ್ತ ಹೆಚ್ಚ ಕಬ್ಬ ಪ್ರತಿ ವರ್ಷ ನನ್ನ ಕಡೆ ಸಿಗ್ತೈತಿ. ಪ್ರತಿ ವರ್ಷ ಅಂದ್ರೆ ಲಾವಣಿ ಕಬ್ಬ, ಒಂದು ಲಾವಣಿ ಬೇರೆ ಇರ್ತೈತಿ, ಕೊಡವಿ ಬೇರೆ ಇರ್ತೈತಿ, ಎರಡನೇ ಕೊಡವಿನೂ ನನ್ನ ಕಡೆ ಇರ್ತೈತಿ. ಖರೆ ಲಾವಣಿ ಕಬ್ಬದ ಪ್ರತಿ ವರ್ಷ ಅವರೇಜ್ ಏನು ಸಿಗ್ತೈತಿ ಅದ 100 ಟನ್ ಕಿತ್ತ ಹೆಚ್ಚ ಸಿಗ್ತೈತಿ. ಮತ್ತೊಂದು ಹೇಳೋದಂದ್ರೆ ನಮ್ಮ ಕಡೆ ಲಾವಣಿ ಮಾಡೋದು ಪದ್ಧತಿ ಅಡಸಾಲಿ ಲಾವಣಿ ನಾವು ಮಾಡ್ತೇವೆ. ಅಡಸಾಲಿ ಅಂದ್ರೆ ಜೂನ್, ಜುಲೈ, ಆಗಸ್ಟ್ದಾಗ ನಮ್ಮ ಕಡೆ ಪ್ಲಾಂಟೇಶನ್ ಆಗ್ತೈತಿ. ಇದು ಕಬ್ಬು ಫ್ಯಾಕ್ಟ್ರಿಗೆ ಹೋಗ್ತೈತಿ ಮುಂದಿನ ವರ್ಷ ನವೆಂಬರ್, ಡಿಸೆಂಬರ್ದಾಗ. ಅಂದ್ರೆ ಈ ಕಬ್ಬಿಂದ 16, 17, 18 ತಿಂಗಳ ನಂತರ ಈ ಥರದ ಕಟಾವ್ ಆಗ್ತೈತಿ, ಫ್ಯಾಕ್ಟ್ರಿಗೆ ಹೋಗ್ತೈತಿ. ಎಲ್ಲ ಕಡೆ ನನ್ನ ಕಡೆ ಹಿಂಗೆ ಅನಿಸ್ತೈತಿ. ಈ ಭಾಗದಾಗ ಈಗ ಜರ್ಕರ್ತ ನಾವು ಕಬ್ಬು ಹಚ್ಚಿದ್ವಿ ಅಂದ್ರೆ ಈಗ ಲಾವಣಿ ಮಾಡಿದ್ರೆ ಜೂನ್ದಾಗ ಬರೋ ಫ್ಯಾಕ್ಟ್ರಿ ಸೀಸನ್ ಚಾಲು ಆಗ್ತೈತಿ, ಬಂದ್ ಆಗೋ ಟೈಮ್ದಾಗ ಇದು ಕಬ್ಬು ಫ್ಯಾಕ್ಟ್ರಿಗೆ ಹೋಗ್ತೈತಿ. ಅಂದ್ರೆ ಅದಕ್ಕೆ 10 ತಿಂಗಳ, 9 ತಿಂಗಳ, 11 ತಿಂಗಳ ಇಷ್ಟ ಅದಕ್ಕೆ ವಯಸ್ಸು ಸಿಗ್ತೈತಿ. ಆ ಕಾರಣದಿಂದನೂ ನಮಗೆ ಎಷ್ಟು ಮನಸ್ಸಿನಾಗೈತಿ ಅಷ್ಟ ಅವರೇಜ್ ಅದಕ್ಕೆ ಸಿಗಂಗಿಲ್ಲ. ಇತರದ್ದು ವಿಚಾರ ನಮಗೆ ಮಾಡಬೇಕು. ಇದೆಲ್ಲ ಸೈಂಟಿಫಿಕ್ ರೀತಿಯಿಂದ ಜರ್ಕರ್ತ ವಿಚಾರ ಮಾಡಿದ್ರೆ ನಮಗೆ ಚಲೋ ಅವರೇಜ್ ತಗೊಳ್ದಿದ್ರೆ ಏನೇನು ಅದಕ್ಕೆ ಮಾಡಾಕಬೇಕು ಇತರ ಮ್ಯಾಗ ನಮ್ಗೆ ಸ್ವಲ್ಪ ಲಕ್ಷ್ಯ ಕೊಡಾಕಬೇಕು. ನಂಗೆ ಗೊತ್ತೈತಿ ಎಲ್ಲರೂ ಅವರೇಜ್ ಚಂದ ಹೆಂಗೆ ಬರ್ತೈತಿ ಇದು ಕೇಳಾಕ ಇಲ್ಲಿ ಬಂದಿದ್ರಿ. 100 ಟನ್ ನಮಗೆ ಕಬ್ಬ ಅವರೇಜ್ ಸಿಗಬೇಕು, ಇದು ಪ್ರತಿಯೊಂದು ಫಾರ್ಮರ್ದ ವಿಚಾರ ಐತಿ, ರೈತದ ವಿಚಾರ ಐತಿ. ಆದ್ರೆ ಇದಕ್ಕೆ ಏನೇನು ಮಾಡೋದೈತಿ ಏನೇನಿಲ್ಲ ಈ ಸ್ವಲ್ಪ ಒಂದು 5-5 ಮಿನಿಟ್ ನಾ ಪ್ರತಿಯೊಂದು ಪಾಯಿಂಟ್ ಮ್ಯಾಗ ಹೇಳಿದ್ದೀನಿ. ಅದೆಲ್ಲ ತಿಳ್ಕೊಳ್ಳೋದು ನಿಮಗೆ ತಿಳಿಯಾಕಬೇಕು, ಧ್ಯಾನದಾಗ ಬರಾಕಬೇಕು. ಅದರ ನಂತರ ನಿಮಗೆ ಏನು ಪ್ರಶ್ನೆ ಆತರಾಗಿದ್ರು ನೀವು ಕೇಳಿದ್ರೆ ಸೇವಟ್ಗೆ ನನಗೆ ನಡೀತೈತಿ. ಖರೆ
ಒಂದು 100 ಟನ್ ಕಬ್ಬು ಬರೋದಿತ್ತಂದ್ರೆ ಏನೇನು ಮಾಡಬೇಕು ಈ ಥರದ್ದು ವಿಚಾರ ಪೈಲ ನಮಗೆ ಮಾಡಾಗಬೇಕು. ನಾ ಯಾವಾಗ ಕಬ್ಬು ಹಚ್ಚಕ್ಕೆ ಶುರು ಮಾಡೀನಿ ಅವಾಗ ಪೈಲೆ 2-3 ವರ್ಷ ನಂದು ಕಬ್ಬಿಂದ ಅವರೇಜ 20 ಟನ್ 22 ಟನ್ ಪ್ರತಿ ಎಕರೆ ಈ ಪ್ರಕಾರ ಬರ್ತಿತ್ತು. ಕೊಳೆ ಕಬ್ಬ ಅಂದ್ರೆ ಕೊಳೆ ಕಬ್ಬ 10 ಟನ್ 12 ಟನ್ ಇಷ್ಟು ನಂದು ಅವರೇಜ್ ಇತ್ತು. 2-3 ವರ್ಷ ಇದೇ ಪ್ರಕಾರ ನಂದು ಅವರೇಜ್ ಇತ್ತು. ನಂತರ ಧ್ಯಾನದಾಗ ಬಂತು ಈ ಥರ ಅವರೇಜ್ ಯಾರ ಹೆಚ್ಚು ಬರಾಕಬೇಕು. ಅದ್ರ ಸಲುವಾಗಿ ಏನು ಮಾಡೋದಂದ್ರೆ ಯಾರ ರೈತರಿದ್ದಾರೋ ಅವ್ರ ಕಡೆ ಕಬ್ಬು ಚಲೋ ಹೆಂಗೆ ಬರ್ತೈತಿ ಅವ್ರ ಕಡೆ ಹೋಗಿ ಅವ್ರು ಏನೇನು ಮಾಡ್ತಾರೋ ಆಗ ಅವ್ರ ಕಡೆಯಿಂದ ತಿಳಿಸ್ಕೊಡೋದು. ನಮ್ಮ ಅಲ್ಲೇ ಬಾಜುಕ ಆ ಟೈಮ್ದಾಗ ಒಂದು ರೈತರು ಬಹಳಷ್ಟು ಚಂದಿದ್ರು, ಅಂಗಡಿ ಬಾದ್ರು ಇದ್ರು. ಅವ್ರು ಬರ್ಯಾಕ ಓದಾಕ ಬರೋಲ್ಲ ಆಗ್ತಿತ್ತು. ಖರೆ ಕಬ್ಬು ಬಹಳ ಚಂದ ಬರ್ತಿತ್ತು. ಅವ್ರದ್ದು ಹೆಸರ ಕೈಲಾಸವಾಸಿ ಕೃಷಿ ಭೂಷಣ್ ಬಾಬುರಾವ್ಜಿ ಫಾಳ್ಕೆ. ಬಹಳಷ್ಟು ಜಾಗ ಅವ್ರು ಹೋಗ್ತಿದ್ರು, ಎಲ್ಲ ಹೆಂಗೆ ಕಬ್ಬ ಚಂದ ಬರಬೇಕು ಅದ್ರ ಸಲುವಾಗಿ ಅವ್ರು ಮಾಹಿತಿ ಕೊಡ್ತಿದ್ರು. ಅವ್ರ ಕಡೆ 1 ವರ್ಷ 1.5 ವರ್ಷ 2 ವರ್ಷ ತನಕ ಹೋಗಕ್ಕೆ ಶುರು ಮಾಡೀನಿ. ದಿವಸ ಹೋಗೋದು ಅವ್ರ ಕಡೆ. ನಂದು ಹೊಲದಿಂದ ನನ್ನ ಮನೆಯಿಂದ ಅವ್ರ ಊರು ಸನಿಕಿತ್ತು 5-6 ಕಿಲೋಮೀಟರ್. ಸಾರ್ಕೆ ಅವ್ರ ಕಡೆ ಹೋಗೋದ, ಅಲ್ಲಿ ಹೋಗಿ ಕೊಂಡೋದ, ಅವ್ರು ಏನೇನು ಮಾಡ್ತಾರ ಅಂತ ನೋಡೋದ, ಅವ್ರಿಗೆ ಸಾರ್ಕೆ ಪ್ರಶ್ನೆ ಕೇಳೋದ, ಹೆಂಗೆ ಮಾಡಬೇಕು ಏನೇನು ಮಾಡಬೇಕು, ಅವ್ರಿಗೆ ಎಷ್ಟು ಬರ್ತೈತೆ ಅಷ್ಟು ನಂಗೆ ಅವ್ರು ಹೇಳ್ತಿದ್ರು. ಅವರು ಮಾರ್ಗದರ್ಶನ ಮ್ಯಾಗ ಮತ್ತೆ 2-3 ವರ್ಷ ಮುಂದೆ ಹೋದು. ಮತ್ತು ಅವ್ರು ಏನೇನು ಹೇಳ್ತಾರೆ ಆ ಪ್ರಕಾರ ನನ್ನ ಶೇತಿದಾಗ ನಮ್ಮ ಅಡವ್ಯಾಗ ಇದು ಮಾಡಕ್ಕೆ ಶುರು ಮಾಡಿದ ನಂತರ ನಂದು ಅವರೇಜ್ ಹೆಚ್ಚು ಬರಕ್ಕೆ ಶುರು ಆಯ್ತು. ನಂದು 2-3 ವರ್ಷದಾಗ 45 ಟನ್ ಪ್ರತಿ ಎಕರೆ ಅವರೇಜ್ ಸಿಕ್ಕಿತ್ತು. 92-94ದಾಗ 82 ಏನ್ರಿ 92-93-94ದಾಗ 45 ಟನ್ ಪ್ರತಿ ಎಕರೆ ಅವರೇಜ್ ಸಿಕ್ಕಿತ್ತು. ಆ ಟೈಮ್ದಾಗ 45 ಟನ್ ಪ್ರತಿ ಎಕರೆ ಅಂದ್ರೆ ನಮ್ಮ ಪೌಂಡೇರ್ ಮಂದಿ ಅದು ನೋಡಕ್ ಬಂದ್ರು. ಅರೆ ಇಷ್ಟು ಕಬ್ಬು ಬಹಳ ಚಲೋ ಬಂದೈತಿ. ರೈತರು ಯಾರು ಹೆಚ್ಚು ಬರಲಿಲ್ಲ, ಖರೆ ಪೌಂಡೇರ್ ನೋಡಕ್ ಬರ್ತಿದ್ರು. ನಮಗೂ ಬಹಳ ಚಂದ ಅನ್ಸಕೈತಿ. ನಂದು ಕಬ್ಬು ಚಲೋ ಬಂದೈತಿ. ಅದು ಬಾಬುರಾವ್ಜಿ ಫಾಳ್ಕೆ ಅವ್ರದ್ದು ಮಾರ್ಗದರ್ಶನಲಿ ಬಂತು. ಇದು ನನ್ನ ಧ್ಯಾನದಾಗ ಬಂತು. ಹಿಂಗ ವಿಚಾರ ಬರಕ್ ಶುರು ಆಯ್ತು ಮನಸ್ನಾಗ. ಇದು ಅವ್ರಿಗೆ ಯಾಕೆ ಚಲೋ ಬಂತಂದ್ರೆ ಒಂದು ಚಲೋ ರೈತರಿಂದ ಮಾರ್ಗದರ್ಶನ ಸಿಕ್ಕಿತ್ತು. ಮಾರ್ಗದರ್ಶನದಾಗ ಏನೇನು ಮಾಡಬೇಕಂತ ತಿಳಿತು. ಆ ಕಾರಣದಿಂದ ನಂದು ಅವರೇಜ್ ಚಲೋ ಬಂದೈತಿ. ಇನ್ನ ಇತರಕ್ಕಿಂತ ಹೆಚ್ಚು ಅವರೇಜ್ ತಗೊಳ್ದಿತ್ತು ಅಂದ್ರೆ ಇನ್ನ ಚಂದ ಮಾರ್ಗದರ್ಶನ ನಂಗೆ ಬೇಕು ಅಂತ ಈ ಯಾವ ರೈತ ಕಡೆ ಹೋಗೋಕ್ಕಿಂತ ಕಬ್ಬಿನ ಬಗ್ಗೆ ಎಲ್ಲಿ ಸಂಶೋಧನೆ ನಡೀತೈತಿ. ಹೊಸ ಹೊಸ ಜಾತಿ ಹೊಂಡ್ತಾವು, ವೆರೈಟಿ ಹೊಂಡ್ತಾವು. ಜಾತಿ ಇಲ್ಲ ವೆರೈಟಿ ಇಲ್ಲ ಕಾಣ್ತಾವು, ವೆರೈಟಿ ಹೊಂಡ್ತಾವು. ಕಬ್ಬ ಚಂದ ಹೆಂಗ್ ಬರ್ತೈತಿ ಅದ್ರ ಸಲುವಾಗಿ ಸಂಶೋಧನೆ ಆಗ್ತೈತಿ. ಹಿಂಗ ಸಂಶೋಧನಾ ಕೇಂದ್ರದಾಗ ರಿಸರ್ಚ್ ಸೆಂಟರ್ದಾಗ ಹೋಗಿ ಅಲ್ಲಿಂದ ಮಾಹಿತಿ ತಗೊಂಡ್ರೆ ಇದೆಲ್ಲ ಸೈಂಟಿಫಿಕ್ ಮಾಹಿತಿ ಸಿಗ್ತೈತಿ, ಶಾಸ್ತ್ರೋಕ್ತ ಮಾಹಿತಿ ಸಿಗ್ತೈತಿ. ಆ ರೀತಿಲಿ ಜರ್ಕರ್ತ ನಾವು ಕಬ್ಬಿಂದ ಅವರೇಜ್ ತೆಗೆದ್ರೆ ಚಂದ ನಕ್ಕಿ ಬರ್ತೈತಿ. ಇದು ವಿಚಾರ ಬಂದ ಮಧ್ಯವರ್ತಿ ಊಸ ಸಂಶೋಧನಾ ಕೇಂದ್ರ ಸೆಂಟ್ರಲ್ ಶುಗರ್ ಕೇನ್ ರಿಸರ್ಚ್ ಸೆಂಟರ್ ಪಾಡೆಗಾಂವ್ ಜಿಲ್ಲಾ ಸಾತಾರ ಡಿಸ್ಟ್ರಿಕ್ಟ್ ಸಾತಾರ. ಪ್ರತಿಯೊಂದು ಜಿಲ್ಲಾದಾಗ ಒಂದು ರಿಸರ್ಚ್ ಸೆಂಟರ್ ಎಲ್ಲ ಕಡೆ ಕರ್ನಾಟಕದಾಗ ಐತಿ, ಮಹಾರಾಷ್ಟ್ರದಾಗೂ ಐತಿ. ಪ್ರತಿಯೊಂದು ಜಿಲ್ಲಾದಾಗಿಲ್ಲ, ಪ್ರತಿಯೊಂದು ಸ್ಟೇಟ್ದಾಗ ಒಂದು ಇರ್ತೈತಿ. ಕರ್ನಾಟಕದಾಗ ಸಂಕೇಶ್ವರದಾಗ ಒಂದೈತಿ, ಬೆಳಗಾವದಾಗ ಬೇರೆನೋ ಒಂದು ರಿಸರ್ಚ್ ಸೆಂಟರ್ ಇದೆ, ನಿಜ್ಲಿಂಗಪ್ಪ ಅಂತ. ಸಂಕೇಶ್ವರದಾಗ ಒಂದು ರಿಸರ್ಚ್ ಸೆಂಟರ್ ಐತಿ. ಹಂಗೆ ನಮ್ಮಲ್ಲೇ ಸಾತಾರದಾಗಿತ್ತು. ಅಲ್ಲಿ ಹೋಗಿ ಅಲ್ಲಿ ಯಾರ್ಯಾರು ಸೈಂಟಿಸ್ಟ್ ಬೇರೆ ಬೇರೆ ಇತರದ್ದು ಇದ್ರು ಅವ್ರು ಎಲ್ಲರಿಗೂ ಭೇಟಿ ಆಗೋದ. ನಂಗೆ ಕಬ್ಬಿಂದ ಅವರೇ ಚಲೋ ಬರಬೇಕು ಇತರ ಸಲುವಾಗಿ ಏನೇನು ಮಾಡೋದ ಅವ್ರ ಕರೆದು ಕೇಳ್ಕೊಳ್ಳೋದ. ಹಿಂಗೆ ಸಾರ್ಕೆ ಹೋಗಕ್ಕೆ ಶುರು ಮಾಡಿ. ನಿಮಗೆ ಎಲ್ಲರಿಗೂ ಗೊತ್ತೈತಿ ಪಂಢರಪುರದಾಗ ನಮ್ಮ ದೇವರಿದ್ದಾರೆ ವಿಠಲ್. ತಿಂಗಳದಾಗ ಒಮ್ಮೆ ಅದಕ್ಕೆ ನಮ್ಮ ಕಡೆಯಿಂದ ಹೋಗ್ತೇವೆ, ಅದಕ್ಕೆ ವಾರಿಗೆ ಹೋಗ್ತೇವೆ. ಹಿಂಗೆ ಹಾಕ್ತಾರೆ, ವಾರಿ ಹಾಕ್ತಾರೆ. ಅದಕ್ಕೆ ನಿಮಗೂ ಎಲ್ಲರಿಗೂ ಗೊತ್ತಿರ್ಬೇಕು. ಒಂದು ತಿಂಗಳದಾಗ ಒಮ್ಮೆ ಅಲ್ಲಿಗೆ ಹೋಗಿ ಭೇಟಿ ಆಗಿ ಬರುತ್ತೇವೆ ನಾವು. ಹಂಗೆ ತಿಂಗಳ ವಾರಿ ಹಿಂಗೆ ಪಂಢರಪುರ್ಗೆ ಹೆಂಗೆ ಪೈಲ ನಮ್ಮದಿತ್ತು ಹಂಗ ಪಾಡೆಗಾಂವ್ ರಿಸರ್ಚ್ ಸೆಂಟರ್ದಾಗ ನಮ್ಮದು ವಾರಿ ಚಾಲು ಆಯ್ತು. ಪ್ರತಿ ತಿಂಗಳ ಅಲ್ಲಿ ಹೋಗೋದ. ಮತ್ತೆ ಏನ್ರಿ ಪ್ರಶ್ನೆ ಬಂತಂದ್ರೆ 2 ಕೆಪ್ಪೆ ಅಲ್ಲಿ ಹೋಗಕ್ಕೆ ಶುರು ಮಾಡಿದೆವು. ಅಲ್ಲಿ ಸೈಂಟಿಸ್ಟ್ಗಳು ಪೈಲ ಅವ್ರು ಜರ ಕಂಟ್ರೋಲ್ ಸಾಕತ್ತರ. ಖರೆ ನಂತರ ಅವ್ರ ಧ್ಯಾನದಾಗ ಬಂತು ಇವ್ರು ಹುಡುಗರು ಬರ್ತಾವ ಚಲೋ ಇದಾವು, ನಾವು ಏನೇನು ಕೆಲಸ ಮಾಡಕ್ ಅದೀವಿ, ನಮ್ಮದು ಏನು ರಿಸರ್ಚ್ ಐತಿ ಇದೆಲ್ಲ ಇವ್ರು ತಿಳ್ಕೊತಾರು. ಮತ್ತು ಈ ಥರದ ಎಲ್ಲ ಅವ್ರ ಅಡವ್ಯಾಗ ಈ ಥರದ ಉಪಯೋಗ ಮಾಡಕ್ ಅದಾರು. ನಕ್ಕಿ ಇವ್ರು ಅವ್ರೇ ಚಲೋ ಬರ್ತೈತಿ ಅಂತ ಅವರು ಇಂಟ್ರೆಸ್ಟ್ ತಗೊಂಡು ನಮಗೆಲ್ಲ ಹೇಳಕ್ ಶುರು ಮಾಡಿದ್ರು. ಅದರ ನಂತರ
वसंतदादा शुगर इन्स्टिट्यूट मांजरी पुणेದಾಗ ಇನ್ಸ್ಟಿಟ್ಯೂಟ್ ಐತಿ VSI ಆತ ಏಷ್ಯಾದಾಗ ಕಬ್ಬಿನ ಸಲುವಾಗಿ ಶುಗರ್ ಫ್ಯಾಕ್ಟ್ರಿ ಸಲುವಾಗಿ ಇನ್ಸ್ಟಿಟ್ಯೂಟ್ ಹೆಚ್ಚ ಮಾಡೋದಂದ್ರೆ ಅದು ಒಂದ ಐತಿ. ನಾವು ಅಲ್ಲಿ ಹೋಗೋಕ್ಕಿಂತ ಮೊದಲು ಅವ್ರಿಗೆ ಹೆಸರು ಇಡಕ್ಕೆ ಶುರು ಮಾಡ್ತೇವೆ. ಅಲ್ಯಾನೈತಿ ಅವ್ರದ ಕಬ್ಬ ನಾನು ಹಿಡಿದೇನೆ ಇಷ್ಟ ಬರ್ತೈತಿ ಅದ್ರಾಗ ನೋಡೋದೈತಿ ಹಿಂಗೆ ಹೇಳ್ರಿ ನಾವು ಹೇಳ್ಕೊತ್ ಕೊಡ್ತೇವೆ. ಹಿಂಗೆ ಇರಂಗಿಲ್ಲ, ಅದು ರಿಸರ್ಚ್ ನಡೆದೈತಿ ಅದ್ರ ಸಲುವಾಗಿ ಅದು ಕಬ್ಬ ಹಂಗಿರ್ತೀವಿ. ಈಗ ಇಲ್ಲಿ ರಿಸರ್ಚ್ ಸೈಂಟಿಸ್ಟ್ ಇದಾರು ಅವ್ರು ಹೇಳ್ತಾರೆ ಕೇಳ್ರಿ, ಒಂದು ಕಬ್ಬಿಂದ ವೆರೈಟಿ ಹೊರಗೆ ಬರೋದಂದ್ರ ಕನಿಷ್ಠ ಅದಕ್ಕೆ 12-13 ವರ್ಷ ಆಗ್ತೈತಿ. ನಾವು ಲಗೇನೆ ಆಗ್ತೀವಿ ಯಾರು ಒಂದು ಹೊಸದು ಇವರು ವೆರೈಟಿ ತೆಗಿಯಕ್ ಬರವತ್ತು ಕಡಿಮೆ ನೀರು ಹಾಕಿ ಕೊಟ್ಟ ಒಂದು ಕಬ್ಬು ಚಲೋ ಬರ್ಬೇಕಿಂತ ವೆರೈಟಿ ಯಾಕೆ ತೆಗಿಯಂಗಿಲ್ಲ. ಕಡಿಮೆ ಖತ ಕೊಟ್ಟ ಅದಕ್ಕೆ ಕಬ್ಬು ಚಲೋ ಬರ್ಬೇಕು ಇಂಥದ್ದು ವೆರೈಟಿ ಯಾಕೆ ತೆಗಿಯಂಗಿಲ್ಲ. ಇಲ್ಲಿ ಕೂತ ನಾವು ಕುರ್ಚಿದಾಗ ಆರಾಮವಾಗಿ ಹಿಂಗೆ ಕೇಳ್ಕೊತ ಕೊಡ್ತೀವಿ. ಅವ್ರಿಗೆ ಯಾವ ರೀತಿ ಇಸಿದಾಗ ಕೊಡ್ತಾರೋ ಅವ್ರಿಗೆ ಯಾನ್ ತಿಳಿತೈತಿ ಕಬ್ಬದಾಗಿಂದ ಹಿಂಗನ್ನು ನಾವು ಅನ್ಕೋತ ಕೊಡ್ತೇವೆ. ಇಷ್ಟು ಸಸಾರಿ ಇಲ್ಲ. 12 ವರ್ಷ 13 ವರ್ಷ 14 ವರ್ಷ ಆಗ್ತೈತಿ ಒಂದೊಂದು ವೆರೈಟಿ ಹೊರಗೆ ಬರಾಕ. ರಿಲೀಸ್ ಆಗಾಕ 13-14 ವರ್ಷ ಆಗ್ತೈತಿ. ಅದ್ರಾಗಿ ಎಲ್ಲ 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 ಮಾಡಿ ಐಂಥದ್ದು ಹೊರಗೆ ಬರ್ತೈತಿ. ಬಹಳ ತ್ರಾಸ ಐತಿ ಹತ್ರ. ಇವು ಏನು ವೆರೈಟಿ ಬಂದವ್ರಲ್ಲ ಇವು ಎಲ್ಲ ಚಲೋ ವೆರೈಟಿ ಇದಾವ ಅನ್ನೋಣ ನಮ್ಮದು ಇಷ್ಟರೇ ಅವ್ರಿಗೆ ಚಲೋ ಬರಾಕದೈತಿ. ಇಲ್ಲಾಂದ್ರೆ ಪೈಲ ಏನು ವೆರೈಟಿ ಇದ್ದು ಅದು ಈಗ ಜರ್ಕರ್ತಾ ಇರ್ತು ಅಂದ್ರೆ 10 ಪಟ್ಟು ಸುದ ಅವ್ರೇಜ್ ಬರೋದು ಇದು ಇರಂಗಿಲ್ಲ. ಅದಕ್ಕೆ ಪೊಟೆನ್ಷಿಯಲ್ ಇಲ್ಲ ಆಗೈತಿ ಈಗ. ಅಂದ್ರೆ ಇದು ವಿಚಾರ ಮಾಡಿ ನಾವು ಸೈಂಟಿಸ್ಟ್ ಕಡೆ ಹೋಗಿ ಎಲ್ಲ ಮಾಹಿತಿ ತಗೊಂಡ ನಮ್ಮದು ಇದು ಮಾಡಬೇಕು. ನಾನು ಅದು ಮಾಡೀನಿ. ಅಲ್ಲಿ ಹೋಗಿ ಕೊಂಡ್ರೋದ ಅವ್ರ ಕಡೆಯಿಂದ ಎಲ್ಲ ಮಾಹಿತಿ ತಗೊಳ್ಳೋದ ಅದ್ರಾಗಿಂದ ನನ್ನ ಅಡವಾಗಿ ಏನು ಬೇಕು ಅದು ಅಲ್ಲಿ ಹಾಕಿ ಆ ಪ್ರಕಾರ ಅವರೇಜ್ ನಂಗೆ ಬರಕ್ಕೆ ಶುರು ಆಯ್ತು. 86 ಟನ್ ಯಾವಾಗ ಅವರೇಜ್ ಬರ್ತಲ್ಲ ಅವಾಗ ಹುಡ್ಕೋತ ಹೋಗಿ ಮತ್ತೆ ಅಲ್ಲಿ ನಮ್ಮ ಸೈಂಟಿಸ್ಟ್ ಕಡೆ ಭೇಟಿ ಆಗಕ್ಕೆ ಹೋದ್ನಿ. ಅವ್ರಿಗೆ ಹೋಗಿ ಹೇಳೋದ ನೀವೇನು ಗೈಡೆನ್ಸ್ ಮಾಡಿದಿರಿ ಆ ಪ್ರಕಾರ ಮಾಡಿದ ನಂತರ 86 ಟನ್ ನಂಗೆ ಅವರೇಜ್ ಸಿಕ್ಕೈತಿ. ಈಗ ಹೇಳೋದು ಅದ್ರ ಸಲುವಾಗಿ ನಾವು ಒಂದು 3-4 ಫ್ರೆಂಡ್ಸ್ ಒಂದು 5 ಗಾಡಿಯಾಗ ಹೋಗಿ ಕೂತ ಅಲ್ಲಿ ಹೊಂಟಿದ್ದೀವಿ. ನನ್ನ ಸಂಗಟ ಒಂದು ಮಾರ್ಗದರ್ಶಕ ಫ್ರೆಂಡ್ ಇದ್ರು, ವಿಲಾಸ್ ಕಾರ್ಬಾರಿ ಅಂತ ಇದ್ದರು. ಅವು ಅಂಕ ಚಾಪ ಖರೆ ಒಕ್ಕಲ್ತನ ಬಹಳ ಚಂದ ಮಾಡ್ತಿದ್ರು. ಗಾಡಿಯಾಗ ಕೂತದ ನಂತರ ಅವ್ರಿಗೆ ಒಂದು ವಿಚಾರ ಹೇಳಿದ್ರು ನಂಗೆ, ದಾದಾ ಈಗ ನಂಗೆ ದಾದಾ ತರೋರು ಎಲ್ಲರೂ ನೀವು 86 ಟನ್ ಅವರೇಜ್ ತಗತ್ತೀರಿ, ಭಾಳ ಚಲೋ ಇದ್ ಬಿಡ್ರಿ. ನಮ್ಮ ಕಡೆ ಯಾರಿಗೆ ಇಷ್ಟ ಸಾಧ್ಯ ಆಗಿಲ್ಲ, ಖರೆ ನಿಮ್ಮ ಕಡೆ ಇಷ್ಟು ಸಿಕ್ಕಿತ್ತು. ಮತ್ತೊಂದು ಜರ ಜೋರು ಮಾಡ್ತಿದ್ರೆ 14 ಟನ್ ಜರ ಕರ್ತ ಹೆಚ್ಚು ಬರ್ತಿತ್ತಂದ್ರೆ ಒಂದು 100 ಟನ್ ಕಬ್ಬು ನಿಮ್ಮ ಕಡೆ ಬರ್ತಿತ್ತು. ಈಗ ಅಲ್ಲಿ ಹೋದ ನಂತರ ಆ ಸೈಂಟಿಸ್ಟ್ ಏನು ಇರ್ತಾರೋ ಅವ್ರಿಗೆ ಇದೇ ಹೇಳೋನು 86 ಟನ್ ನಮ್ಮದು ಅವರೇಜ್ ಸಿಕ್ಕೈತಿ. ಈಗ ನಮಗೆ ಒಂದು 100 ಟನ್ ತೆಗಿಯಾಕಬೇಕು, 14 ಟನ್ ಅವರೇಜ್ ಹೆಚ್ಚು ಬರಬೇಕು. ಇತರ ಸಲುವಾಗಿ ರಾಸಾಯನಿಕ ಗೊಬ್ಬರ ಎಷ್ಟು ಹೆಚ್ಚು ಹಾಕ್ಬೇಕಂತ ಕೇಳಿದ್ರಿ ಅವರು. ಈ ಗಾಡಿಯಾಗ ಚರ್ಚೆ ಶುರು. ಅಲ್ಲಿ ಹೋಗಿ ಮುಟ್ಟು ತಕ್ಕ ತಲೆಯಾಗ ಒಂದೋ ಕೂತಿತ್ತು, ಒಂದ ವಿಚಾರ ಬರ್ತೈತಿ ಅಲ್ಲಾಗ ಏನಿಲ್ಲ ಇಲ್ಲೇನು ಮುಂದೆ ಏನು ಕಬ್ಬು ಹಚ್ಚೋದೈತಿ, ಒಂದು 100 ಟನ್ ಅಥವಾ ಅದಕ್ಕಿಂತ ಹೆಚ್ಚು ಅವರೇಜ್ ನಮಗೆ ಬರಾಕಬೇಕು. ಇದು ಒಂದ ವಿಚಾರ ತಲೆಯಾಗ ಬಂತು. ವಾದ ನಂತರ ಸೈಂಟಿಸ್ಟಿಗೆ ಅದಕ್ಕೆ ಭೇಟಿ ಆದಿವಿ, ಎಲ್ಲರಿಗೆ ಹೇಳಿದೆವು 86 ಟನ್ ಅವರೇಜ್ ನಮಗೆ ಸಿಕ್ಕೈತಿ. ಈಗ ನಮಗೆ ಒಂದು 100 ಟನ್ ಕಬ್ಬು ಸಿಗಾಕಬೇಕು, ಏನೇನು ರಾಸಾಯನಿಕ ಗೊಬ್ಬರ ಎಷ್ಟು ಕೊಡೋದು ಹೇಳ್ರಿ. ಖರೆ ಅಂದ್ರೆ ಹೇಳೋದಂದ್ರೆ ಅವ್ರ ಪೈಲೇದೆಲ್ಲ ನಮಗೆ ಕೇಳಿದ್ರು, ನಮಗೆ ಅಭಿನಂದನೆ ಮಾಡಿದ್ರು. 86 ಟನ್ ಅವರೇಜ್ ಅಂದ್ರೆ ಆ ಟೈಮ್ದಾಗ ಹೈಯೆಸ್ಟ್ ಅವರೇಜ್ ಇತ್ತು ಮಹಾರಾಷ್ಟ್ರದ, ಹೈಯೆಸ್ಟ್ ಅವರೇಜ್ ಇತ್ತು. ಬಹಳಷ್ಟು ಅವ್ರಿಗೂ ಆನಂದ ಆಗಿತ್ತು. ನಾವೇನು 100 ಟನ್ 100 ಟನ್ 100 ಟನ್ 100 ಟನ್ ಅನ್ನಕ್ಕೆ ಹತ್ತಿದ್ದೀವಿ. ಅವ್ರು ನಮಗೆ ಕುಣಿಸಿದ್ರು, ಚಹಾ ಕುಡಿಸಿದ್ರು, ಬ್ರೇಕ್ಫಾಸ್ಟ್ ಮಾಡಿದ್ರು. ಅವ್ರಂದ್ರು ದಾದಾ ಜರ ಕೊಂಡ್ರಿ, ಒಂದು 100 ಟನ್ ಕಬ್ಬು ತೆಗೆಯಬೇಕು, ನಂಗೂ ಗೊತ್ತೈತಿ ನೀವು ತೆಗಿತೀರಿ, ನಿಮಗೇನು ಬಹಳ ಅವಘಡಿ ಇಲ್ಲ. ಈಗ 86 ಟನ್ ತೆಗೆದೀರಿ, 100 ತೆಗೆದೇನೆ ಅವಘಡಿ ಇಲ್ಲ. 14 ಟನ್ ನಿಮಗೆ ಹೆಚ್ಚಬೇಕು. ಏನೇನು ರಾಸಾಯನಿಕ ಗೊಬ್ಬರ ಕೊಡೋದೈತಿ ಅದನ್ನ ಹೇಳ್ತೇನೆ. ಖರೆ ಆದ ತಿಳಿಸ್ಕೋಕ್ಕಿಂತ ಪೈಲ ಉಳ್ಕಿದೆಲ್ಲ ಸ್ವಲ್ಪ ಕಬ್ಬಿನ ಬದಲಿ ಮಾಹಿತಿ ಹೇಳೋದೇನೋ ಆದ ಜರ ನೀವು ತಿಳ್ಕೊರಿ. ನಾ ಜರ ಅವಾಗ ಹವಾದಾಗಿದ್ನಿ. 86 ಟನ್ ಅವರೇಜ್ ತಗೊಳ್ಳೋದಂದ್ರೆ ನಾ ಪೂರಾ ಹವಾದಾಗಿದ್ನಿ. ನಂಗೆ ನಾವು ಸಾಹೇಬ್ರಿಗೆ ಹೇಳಿ, ಸರ್ ನಂಗೆ ಕಬ್ಬದಾಗಿಂದ ಎಲ್ಲ ತಿಳಿತೈತಿ ನಂಗೆ, ನೀವು ಏನು ಹೇಳೋರು ಈಗ ಬೇರೆ ಇದ 86 ಟನ್ ಕಬ್ಬ ತೆಗೆಯೋ ನಾ ಭದ್ರ ರೈತ ಇದೇನು, ಉಳ್ಕಿದೇನು ಹೇಳ್ಬೇಡ, ನಂಗೆಲ್ಲ ಗೊತ್ತೈತಿ. ಹತ್ರಂಗಿನ ಒಂದು 100 ಟನ್ ಸಲುವಾಗಿ ರಾಸಾಯನಿಕ ಗೊಬ್ಬರ ಎಷ್ಟು ಕೊಡೋದು ಅಷ್ಟೇ ಹೇಳಿ. ಖರೆ ಅಂದ್ರೆ
ಅದರ ನಂತರ ನಂಗೆ ತಿಳಿತು ಕಬ್ಬದಾಗಿಂದ ನಂಗೆ ಏನೂ ಬರಂಗಿಲ್ಲ, ಶೂನ್ಯ ಐತಿ, ನಂಗೆ ಒಟ್ಟ ಅಕ್ಕಲಿಲ್ಲ, ಇದು ನಂಗೆ ನಂತರ ತಿಳಿತು. ಅವ್ರು ಏನು ಮಾಹಿತಿ ಹೇಳಿದ್ರ ಅದರ ನಂತರ ನಂಗೆ ತಿಳಿತು ಕಿ ಕಬ್ಬದಾಗ ನಂಗೇನು ಗೊತ್ತಿಲ್ಲ. ಸರ್ ಜರ ನಗದ್ ನಂಗೆ ಹೇಳಿದ್ರು, ಹಸ್ಲೆ ಜರ ನಗದು ನಂಗೆ ಹೇಳಿದ್ರು, ಹಸ್ಲೆಲ್ಲ काय म्हणायचे ಸರ್ ಏನಾಗ ನಕ್ಕೋತ್ ಹೇಳಿದ್ರು, ದಾದಾ ನೀವು ಬಹಳ ಚಲೋ ಐತಿ, ನೀವು ಅದು 86 ಟನ್ ಅವರೇಜ್ ನೀವು ತಗತ್ತೀರಿ, ಬಹಳಷ್ಟು ಚಲೋ, ಜರ ಕೊಂಡ್ರಿ ನಿಮಗೆ ಒಂದು 100 ಟನ್ ಅಲ್ಲ ಅದಕ್ಕಿಂತ ಹೆಚ್ಚು ಕಬ್ಬ ಸಿಗೋ ಸಲುವಾಗಿ ಏನೇನು ಮಾಡಾಕಬೇಕು ಸ್ವಲ್ಪ ನಾ ತಿಳಿಸಿ ಹೇಳ್ತೇವೆ, ಆ ಜರ ತಿಳ್ಕೊರಿ. ರಾಸಾಯನಿಕ ಗೊಬ್ಬರ ಎಷ್ಟು ಕೊಡೋದು ನಾ ಹೇಳೋದಿದೆ, ನಿಮಗೆ ಬರೋದು ಕೊಡ್ತೇನೆ ನಿಮಗೆ. ಇಷ್ಟು ಹೇಳಿದ ನಂತರ ನನಗೂ ಸ್ವಲ್ಪ ಧೈರ್ಯ ಬಂತು. ನಾ ಕೂತ್ನಿ, ನಾವು 4-5 ಮಂದಿ ಅಲ್ಲಿ ಹೋಗಿದ್ದೆ, ಅವ್ರು ಕೂತೀವಿ. ಆ ದಿವಸ ಅವರ 5 ಪಾಯಿಂಟ್ ನಂಗೆ ಹೇಳಿದ್ರು, 5 ಪಾಯಿಂಟ್ ಹೇಳಿದ್ರು. ಅದಕ್ಕೆ ನಾವು ಪಂಚಸೂತ್ರಿ ಆಗ್ತದೆ. ಅವ್ರು ಏನೇನು ತಿಳಿಸಿ ಹೇಳಿದ್ರ ಅವಾಗ ತೆಲಕ್ ಬರಕ್ ಶುರು ಆಯ್ತು. ಅರೆ ಇದೆಲ್ಲ ನಾವು ಮಾಡಕ್ ಅದೇವ್ ಖರೆ ಇದ್ರ ಹಿಂದೆ ಏನೇನು ಸೈನ್ಸ್ ಐತಿ ಇದು ಏನೂ ಗೊತ್ತಿಲ್ಲ ಆಗಿತ್ತು, ನುಸ್ತಾನ ನಾವು ಮಾಡಕ್ ಅದೇವು. ಇದು ಸೈನ್ಸ್ ಜರ ಕರ್ತ ನಮಗ್ ಗೊತ್ತಾಯ್ತು ಅಂದ್ರೆ ಒಂದು 100 ಟನ್ ಯಾಕೆ ಅದಕ್ಕಿಂತ ಹೆಚ್ಚು ಕಬ್ಬ ಅವರೇಜ್ ನಮಗೆ ಸಿಗಕ್ಕೆ ಸಾಧ್ಯ ಇದೆ. ಆದ ಪಾಯಿಂಟ್ ಮ್ಯಾಗ ಬಂದ ನಂತರ 1997 किती 97ದಾಗ पहिला ಪ್ರಯೋಗ 100 ಟನ್ ಮಾಡಿದ್ವಿ. ವರೈಟಿ ಇತ್ತು 86032 ನೀರ, CO 86032 ನೀರ, ಒಂದ ವರೈಟಿ ಐತೆ. ಅದ ಯಾರು ಅದಕ್ಕೆ ನೀರ ಆತಾರ, ಯಾರು ಮೀರ ಆತಾರ, ಯಾರು 32 ಆತಾರ, ಬೇರೆ ಬೇರೆ ಹೆಸರು ಐತಿ, ಕರಿ ಯಾವ್ದು ಹೆಸರಿಲ್ಲ, ಒಂದ ವರೈಟಿ ಐತಿ. ಅದ CO ಅಂದ್ರೆ ಕೊಯಿಮತ್ತೂರ್ದಾಗ ಇತರದ ಬ್ರೀಡಿಂಗ್ ಆಗೈತಿ, 86ದಾಗಿದ್ದು ಬ್ರೀಡಿಂಗ್ ಆಗಿತ್ತು, 032 ನಂಬರ್ದು ಇದ ಗಿಡ ಇತ್ತು, ಅದ ಫೈನಲ್ ಆಯ್ತು. ಮಹಾರಾಷ್ಟ್ರದಾಗ ಯಾವಾಗ ರಿಲೀಸ್ ಆಯ್ತು ಅವಾಗ ಅಲ್ಲಿ ನೀರನ್ ಹೆಸರದ ನದಿ ಅಲ್ಲಿ ನದಿ ಏನಾಗ್ತದೆ ಬಳಿ ಆ ಬಾಜುಕ ಅದ ರಿಸರ್ಚ್ ಸೆಂಟರ್ ಐತೆ, ಆ ಕಾರಣದಿಂದ ಅದಕ್ಕೆ ಹೆಸರಿಟ್ಟಿದ್ರು ನೀರ. CO 86032 ನೀರ ಒಂದೇ ಐತೆ, ಅದ್ರ ಬೇರೆ ಬೇರೆ ಯಾವುದೇ ಏನಿಲ್ಲ. ಆದ ವೆರೈಟಿ ಹಚ್ಚಿ ಪೈಲ 100 ಟನ್ ಪ್ರಯೋಗ ಶುರು ಆಯ್ತು. ಡ್ರಿಪ್ ಇರಿಗೇಷನ್ ಪೈಲಾನ ಕುಡಿಸಿದ್ನ. ಅದಕ್ಕೆ ಜೈನ್ ಇರಿಗೇಷನ್ ಅವ್ರು ಮುಂದೆ ಬಂದ್ರು, ಅವರು ಡ್ರಿಪ್ ಇರಿಗೇಷನ್ ಕುಣಿಸ್ಕೊಟ್ರು. 98.5 ಟನ್ ಇಷ್ಟು ಅವರೇಜ್ ಪ್ರತಿ ಎಕರೆದಾಗ ಸಿಕ್ಕಿತ್ತು. 5 ಎಕರೆ ಪ್ಲಾಂಟೇಶನ್ ಇದೆ. 98 ಅಲ್ರಿ, 98 ಮ್ಯಾಗ ಅರ್ಧ ಕಿಲೋ ಮತ್ತು ಹತ್ರಾಗಿತ್ತು. ಇಷ್ಟು ಅರ್ಧ ಟನ್ ಅಂದ್ರೆ 1.5 ಟನ್ ಅಷ್ಟ ಕಡಿಮೆ ಬಿತ್ತಿಲ್ಲ ಅಂದ್ರೆ 100 ಟನ್ ಅವರೇಜ್ ಸಿಕ್ಕಿತ್ತು. पहिला ಪ್ರಯೋಗದಾಗ 100 ಟನ್ ಅವರೇಜ್ ಸಿಕ್ಕಿತ್ತು. ಅದರ ನಂತರ ನಮ್ಮದು ಇದೆಲ್ಲ ಶುರುನ. ಇದು ಪಾಯಿಂಟ್ 5 ಪಾಯಿಂಟ್ ಏನಿತ್ತು ಅದ್ರ ಮ್ಯಾಗೆ ಕೆಲಸ ಮಾಡೋದ. 2ನೇ ಸಾಲ 102 ಟನ್ ಹೊಂಟಿತ್ತು, 104 ಟನ್ ಹೊಂಟಿತ್ತು, 107 ಟನ್ ತಕ್ಕದ ನಾವು ಆದೆವು. 2007ದಾಗ 128 ಟನ್ ಪ್ರಯೋಗ ಆಯ್ತು. ಅದ್ರಾಗೂ ಯಶಸ್ವಿ ಆದೆವು. पहिल्याನ ಪ್ರಯೋಗದಾಗ ವರೈಟಿ ಇತ್ತು 265. 2007ದಾಗ 265 ವರೈಟಿ ರಿಲೀಸ್ ಆಗಿತ್ತು. ಅದು ವರೈಟಿ ಹಚ್ಚಿದ್ದು 4.5 ಫುಟದ ಸಾಲಿತ್ತು. ಮತ್ತೆ 125 ಟನ್ ಅದ್ರಾಗ ಅವರೇಜ್ ಸಿಕ್ಕಿತ್ತು. 2010ದಾಗ ಮತ್ತೊಂದು ಪ್ರಯೋಗ ಮಾಡಿದ್ವಿ, 150 ಟನ್ ಅವರೇಜ್ ಸಿಕ್ಕಬೇಕಂತ. ನನ್ನ ಕಡೆ 131 ಟನ್ ಬತ್ತು. ನಮ್ಮ ಸಂಗಡ ಬಾಳಾಸಾಹೇಬ್ ಗುರು ಇದಾರ, ಅವ್ರದ 139 139 ಇಷ್ಟು ಅವ್ರದ್ದು ಅವರೇಜ್ ಇತ್ತು. ಅಶೋಕ್ ಖುದ್ ಅವ್ರದ್ದು 148 ಟನ್ ಅವರೇಜ್ ಇತ್ತು. ಮತ್ತು ಒಬ್ಬ ಕುಂಡಲ್ವಾಡಿ ಅಂತ ನಮ್ಮ ಕಡೆ ಊರಿತಿ, ಹತ್ರಾಗಿದ್ದು ಒಬ್ಬ ಫಾರ್ಮರ್ ಕದಮ್ ಆತ 150 ಟನ್ ಮ್ಯಾಗ 368 ಕಿಲೋ ಇಷ್ಟು ಅವರೇಜ್ ಸಿಕ್ಕಿತ್ತು. ಅಂದ್ರೆ 150 ಟನ್ ಪ್ರಯೋಗ ಸುದ್ದ ಯಶಸ್ವಿ ಆಯಿತು. 2010ರಿಂದ 17 ತನಕ 150 ಟನ್ 125 ಟನ್ ಎಲ್ಲರಿಗೂ ಬರ್ಬೇಕಂತ ಅದು ಪ್ರಯೋಗ ಮಾಡ್ಕೊತ ನಾವು ಕೂತಿದ್ದೀವಿ. ಬಹಳಷ್ಟು ಮಂದಿ 150 ಟನ್ಕಿಂತ ಹೆಚ್ಚು ಬಂದು 2017ದಾಗ ಮತ್ತೆ ವಿಚಾರ ಬಂತು, ಮತ್ತೊಂದು ಪ್ರಯೋಗ ಏನ್ರಿ ಮಾಡೋನು. ಎಲ್ಲ ಸೈಂಟಿಸ್ಟ್ ಒಂದು ಠಿಕಾನ್ದಾಗ ಬಂದು ಒಂದು ಮೀಟಿಂಗ್ ಆಯ್ತು. ಅದರ ಫೈನಲ್ ಆಯ್ತು, ಈ ಪ್ರಯೋಗ ಮಾಡೋದಂದ್ರೆ 200 ಟನ್ ಸಲುವಾಗಿ ಪ್ರಯೋಗ ಮಾಡೋದು. ಪೈಲಾನ ಹೇಳ್ತೀನಿ, ಇನ್ನ ತಕ ಯಾರಿಗೂ 200 ಟನ್ ಪ್ರತಿ ಎಕರೆ ಅವರೇಜ್ ಸಿಕ್ಕಿಲ್ಲ, ನಮಗೂ ಸಿಕ್ಕಿಲ್ಲ. ಎಲ್ಲ ಕಡೆ ಪ್ರಯೋಗ ನಡೆದೈತಿ, ಯಾರಿಗೂ ಇನ್ನ ಸಿಕ್ಕಿಲ್ಲ. ಖರೆ ಪೈಲಾ ಪ್ರಯೋಗ ನಮ್ಮ ಕಡೆ ನಾವು 2017ದಾಗ ಮಾಡಿದ್ವಿ.
ಅಶೋಕ್ ಖೋತ್ ಅವರಲ್ಲೇ ಮಾಡಿದ್ದಿದ್ದು. ಈಗೇನು ನಾ ವಿಡಿಯೋ ತೋರಿಸಿನ ಮ್ಯಾಗೆಲ್ಲ ಫಾಗರ್ ಸಿಸ್ಟಮ್ ಇತ್ತು, ತೆಳಿ ಡ್ರಿಪ್ ಇರಿಗೇಷನ್ ಸಿಸ್ಟಮ್ ಇತ್ತು, ಫರ್ಟಿಗೇಷನ್ ಸಲುವಾಗಿ ಒಂದು ಬೇರೆ ಯೂನಿಟ್ ಕುಣಿಸಿದ್ದಿತ್ತು. ಟೆಂಪ್ರೇಚರ್ ಎಷ್ಟು ಕಡಿಮೆ ಆಗೈತಿ, ಎಷ್ಟು ಹೆಚ್ಚಾಗೈತಿ ಇತರ ಸಲುವಾಗಿ ಸೆನ್ಸರ್ ಒಳಗೆ ಅದ ಕುಂಚಿದ್ದಿತ್ತು. ಬರೀಕೆಲ್ಲ ಬೋರ್ಡ್ದಾಗ ಅದೆಲ್ಲ ಸೆನ್ಸ್ ಮಾಡಿತ್ತು ಹೇಳ್ತೈತಿ. ಈಗ ಟೆಂಪ್ರೇಚರ್ ಇಷ್ಟೈತಿ, ಫಾಗರ್ ಸಿಸ್ಟಮ್ ಚಾಲೂ ಮಾಡ್ರಿ. ಫಾಗರ್ ಚಾಲೂ ಮಾಡಿದ್ರೆ ಟೆಂಪ್ರೇಚರ್ 6-7 ಡಿಗ್ರಿಲೇ ತೆಳಿಗೆ ಹೋಗ್ತೈತಿ, ಕಡಿಮೆ ಆಗ್ತೈತಿ. ಹ್ಯೂಮಿಡಿಟಿ ಭಾಳ ತೆಳಿಗೆ ಹೋದ್ರೆ ಮತ್ತೆ ಇದು ಫಾಗರ್ ಚಾಲೂ ಮಾಡ್ತಿದ್ವಿ, ಹ್ಯೂಮಿಡಿಟಿ ಹೆಚ್ಚಾಗ್ತಿತ್ತು. ಅಂದ್ರೆ ಇದೆಲ್ಲ ಸೈಂಟಿಫಿಕ್ ಇತ್ತು. ಬಹಳಷ್ಟು ಸೈಂಟಿಸ್ಟ್ ಇದ್ರ ಮ್ಯಾಗ ಕೆಲಸ ಮಾಡ್ತಿದ್ರು. ಪ್ರಯೋಗ ಹಿಂಗಿತ್ತು ಕಿ 200 ಟನ್ ಬರಾಕಬೇಕು. ಆ ಕಾರಣದಿಂದ ಎಲ್ಲ ಸೈಂಟಿಸ್ಟ್ನು ಅಲ್ಲಿ ಬಂದು ಇಕ್ಕಟ್ಟ ಬರ್ತಿದ್ರು. ಒಂದು ದಿವಸ 22 ಸೈಂಟಿಸ್ಟ್ ಅಲ್ಲಿ ಬಂದಿದ್ರು. ಹಲಪ್ನರ್ ಸರ್ನು ಹತ್ರಾಗಿದ್ರು. DST ಡೆಕ್ಕನ್ ಶುಗರ್ ಟೆಕ್ನಾಲಜಿಸ್ಟ್ ಅಸೋಸಿಯೇಷನ್ ಅಂತ ಪುಣಾದಾಗೈತಿ. ಅಲ್ಲಿಂದ 22 ಸೈಂಟಿಸ್ಟ್ ಇದು ನೋಡಕ್ ಬಂದಿದ್ರು, ಮತ್ತೆ ಅಡ್ವೈಸ್ ಮಾಡಕ್ ಬಂದಿದ್ರು, ಹೆಂಗ ಮುಂದೆ ಮಾಡೋದಾದ್ರೆ ಹೇಳಕ್ನು ಬಂದಿದ್ರು. ಇಷ್ಟೆಲ್ಲರದು ಲಕ್ಷ ಹತ್ರ ಮ್ಯಾಗಿತ್ತು. ಯಾಕಂದ್ರೆ ಈ ಗ್ರೂಪ್ ಏನೈತಿ ಇದ 150 ಟನ್ ಮ್ಯಾಗ ಹೋಗೈತಿ. ಅವ್ರಿಗೆ ಎಲ್ಲರಿಗೂ ಖಾತ್ರಿ ಇತ್ತು 200 ಟನ್ ಇವ್ರು ನಕ್ಕಿ ತೆಗಿತಾರೋ ಅದ್ರಾಗ ನಾವು ಸಾಮಿಲ್ ಇರ್ಬೇಕು ಅಂತ ಬಹಳ ಮಂದಿ ಬರ್ತಿತ್ತು. ಖರೆ 168 ಟನ್ ಅವರೇಜ್ ಸಿಕ್ಕಿತ್ತು. ಅದಕ್ಕಿಂತ ಮ್ಯಾಗ ಹೋಗಕ್ ಸಾಧ್ಯ ಆಗ್ಲಿಲ್ಲ. 2ನೇ ವರ್ಷ, 3ನೇ ವರ್ಷ, 4ನೇ ವರ್ಷ ನಾವು ಹಂಗ ಮದ್ದ ಕಬ್ಬ ಬ್ಯಾರೆ ಬ್ಯಾರೆ ಪ್ರಯೋಗ ಮಾಡಿ ಕಬ್ಬ ಹಚ್ಚಕ್ಕದೇವು, ಬ್ಯಾರೆ ಬ್ಯಾರೆ ಸಿಸ್ಟಮ್ ಮಾಡಕ್ಕದೇವು. ಖರೆ 168 ಟನ್ ಕಿತ್ತ ಮ್ಯಾಗಿನ ತಕ ಹೋಗಾಕ ಸಾಧ್ಯ ಆಗಿಲ್ಲ. ಈ ವರ್ಷನೂ 2 ಪ್ಲಾಟ್ ಇದಾವೆ. ಈಗ ನಾ ತೋರಿಸಿನ ಅದೊಂದು ಸ್ಪ್ರಿಂಕ್ಲರ್ ಒಂದು ಪ್ಲಾಟ್ ಐತಿ, ಅಶೋಕ್ ಮಾಮನ್ ಕಡೆನೂ ಒಂದು ಫಾಗರ್ ಸಿಸ್ಟಮ್ ಪ್ಲಾಟ್ ಐತಿ. ಈಗೂ ಪ್ರಯೋಗ ನಡೆದೈತೆ. ಅಲ್ಲಿ ಎಷ್ಟು ಕಬ್ಬು ಹೊಂಟಿದ್ ಗೊತ್ತಿಲ್ಲ. 168 ಟನ್ ಕಿತ್ತ ಮ್ಯಾಗ ಹೋಗ್ತಿತ್ತು, ಇದು ಗೊತ್ತಿಲ್ಲ. ಖರೆ ಪ್ರಯೋಗ ಮಾಡೋದು ಬೇಕಾದ್ರೆ ಚಾಲೂನೇ ಇದೆ. ಇದೆಲ್ಲ ಏನ್ ಮಾಡಿದ್ರೆ ಇದೆಲ್ಲ 5 ಪಾಯಿಂಟ್ದಾಗಿದೆ. ಬಹಳ ಮಹತ್ವದೈತಿ. ಅದ 5 ಪಾಯಿಂಟ್ ನ ಹೇಳಿದ್ದೀನಿ. ಎಲ್ಲರಿಗೆ ನಂಗೆ ಗೊತ್ತಿದ್ದೀಗ ನಿಮಗೆ ಮುಂಜಾನೆ ಬಂದು ಇಲ್ಲಿ ಕೂತಿದ್ದೀರಿ. ಖರೆ 100 ಟನ್ ಸಲುವಾಗಿ ಏನೇನು ಮಾಡಬೇಕು ಇದು ತಿಳಿಸ್ಕೊಂಡು ನೀವು ಇಲ್ಲಿ ಹೋಗ್ಬೇಕು. ಈಗ ಪ್ಲಾಂಟೇಶನ್ ಮಾಡೋದು ಟೈಮ್ ಕರೆಕ್ಟ್ ಐತಿ. ಹರಪ್ನವ್ರ ಸರ್ ಮತ್ತು ಸುಧೀರ್ ಅವ್ರ ಬರೋಬ್ಬರ ಟೈಮ್ ಇದು ಹಿಡಿದ. ಈಗ ಈ ಭೂಮಿ ಯಾರ್ಯಾರ್ದು ತಯಾರಿ ಐತಿ, ಪ್ಲಾಂಟೇಶನ್ ಮಾಡೋ ಟೈಮ್ ಐತಿ. ಇದೇ ಟೈಮ್ದಾಗ ಸರ್ಕಾರ ನೀವು ತಯಾರಿ ಮಾಡಿದ್ರೆ ಹಚ್ಚಿದ್ರೆ ನಕ್ಕಿ ಮುಂದಿನ ವರ್ಷ ಇಲ್ಲೇ ಕಾರ್ಯಕ್ರಮ ತಗೊಂಡು 100 ಟನ್ ಅವರೇಜ್ ಬರಾಕಬೇಕು. ಈ ಪ್ರಕಾರ ನಾವೆಲ್ಲರೂ ತಯಾರಿ ಮಾಡಬೇಕು. ಖರೆ ಅಂದ್ರೆ ಇದಕ್ಕೆ ಧನ್ಯವಾದ ಕೊಡಬೇಕು, ಯೂನಿವರ್ಸಿಟಿಗೆ ಧನ್ಯವಾದ ಕೊಡಾಕಬೇಕು. ಅದರ ಜೊತೆಯಲ್ಲಿ ಹಲಪ್ನವ್ರ ಸರ ಮತ್ತು ಸುಧೀರ್ ಕಟ್ಟಿ ಅವ್ರ ಟೀಮಿಗೆ ಬಹಳಷ್ಟು ನಾವು ಆಭಾರ ಮಾಡಬೇಕು. ಅವ್ರದ ಒಂದು ಚಪ್ಪಾಳಿ ಹೊಡೆದು ಅವ್ರಿಗೆ ಧನ್ಯವಾದ ಮಾಡಿದ್ವಿ. ಮುಂಜಾನೆ ಸ್ವಲ್ಪ ಹಲಪ್ನವ್ರ ಸರ್ ಅನ್ನಕತ್ತಿದ್ರು, ಬಟ್ ಮಂದಿ ಬಹಳ ಕಡಿಮೆ. ಇದು ಹಾಲ ಇಷ್ಟು ದೊಡ್ಡದೈತಿ. ಇದ್ರಾಗ ಎಷ್ಟು ಮಂದಿ ಬಂದು ಕೂತಿದ್ರ ಇದ್ರಾಗ ಹೆಚ್ಚು ಬಂದ್ರೆ ಈಗ ಕಾಣಿಸಂಗಿಲ್ಲ. ನೀವು ಚಿಂತೆ ಮಾಡಬೇಡ್ರಿ. ಇಂದು ಪ್ಲೇಟ್ ಎಷ್ಟು ಹೋಗಿದಾವ ಅಷ್ಟು ನೋಡ್ರಿ. ಅದರ ಅಂದ್ರೆ ನಿಮಗೆ ತಿಳಿತೈತಿ ಎಷ್ಟು ಮಂದಿ ಇಲ್ಲಿ ಬಂದಾರ. ಕನಿಷ್ಠ ಒಂದು 500 ಪ್ಲೇಟ್ ಮುಂದೆ ಮುಗ್ದಿರ್ಬೇಕಲ್ಲಿ. ಇವ್ರು ಅನ್ನಕತ್ತಾರ 200 ಮಂದಿ ಇದಾರೋ, ಮತ್ತೆ ಹೆಂಗ್ ಮುಂದೆ ಮಾಡೋದ. ವೈಸ್ ಚಾನ್ಸಲರ್ ಸರ್ ಹೇಳಿದ್ರು ನೀವೇನು ಚಿಂತೆ ಮಾಡಬೇಡ್ರಿ, ಎಷ್ಟು ಬಂದಾರ ಅಷ್ಟು ತಗೊಂಡ ನಾವು ಇದು ಮಾಡೋನು. ಇದ್ರಾಗ 500 ಮಂದಿ ಕೂತಿದಾರ, ಈಗ ನೀವು ಚಿಂತೆ ಮಾಡಬೇಡ್ರಿ. 5 ಪಾಯಿಂಟ್ ಮ್ಯಾಗ ನಾವು ಚರ್ಚೆ ಮಾಡೋಣ. ಇದು ನಾವು ಇದೇನು ಪ್ರವಾಸ ನಾ ಮುದ್ದಾಮ್ ಹೇಳಿನಿ. ಇದು 1 ವರ್ಷದಾಗ 2 ವರ್ಷದಾಗ ಇದಾಗಿಲ್ಲ. 1988ದಾಗ 88ದಿಂದ ಇದು ಪ್ರವಾಸ ಚಾಲೂ ಐತಿ. 96ದಾಗ ಅಂದ್ರೆ 96ದಾಗ ಪೈಲಾ ಪ್ರಯೋಗ ಆಯ್ತು. ಅದ್ರಾಗ 100 ಟನ್ ಅವರೇಜ್ ಸಿಕ್ಕೈತಿ. ಅಲ್ಲಿಂದ ಇನ್ನ ತಗೋಬೇಕಾದ್ರೆ 100 ಟನ್ಗಿಂತ ಹೆಚ್ಚು ಅವರೇಜ್ ನನ್ನ ಕಡೆ ಐತಿ. ಈಗ 25 ವರ್ಷ ಆಯ್ತು. ಫಸ್ಟ್ ಪ್ರಯೋಗ ಆಗಿತ್ತು 1997ದಾಗ. ಇದು 25ನೇ ವರ್ಷ ಚಾಲು ಐತಿ. ಪ್ರತಿ ವರ್ಷ 100 ಟನ್ ಅವರೇಜ್ ಸಿಕ್ಕೈತಿ. ಅದ ಭೂಮಿಯಾಗ ಸಿಕ್ಕೈತಿ, ಬೇರೆ ಬೇರೆ ಅಡವಿ ಅಲ್ಲ, ಬೇರೆ ಬೇರೆ ಭೂಮಿ ಅಲ್ಲ. ಅದ ಭೂಮಿಯಾಗ ನನ್ನ ಕಡೆ ಸಿಗಕ್ಕದೈತಿ. ಅದರ ಸಲುವಾಗಿ ಇದು 5 ಪಾಯಿಂಟ್ ತಿಳಿಸ್ಕೊಳ್ಳೋದು ಬಹಳ ಮಹತ್ವ ಇದೆ. 2 ಪಾಯಿಂಟ್ ಮೊದಲು ಹೇಳಕ್ಕದೇನು, ಅದರ ನಂತರ ಇದು ಹೇಳ್ತೇನೆ. ಇದೆಲ್ಲ ನಂದು ಪ್ರವಾಸ ನೋಡಿ 2010ದಾಗ ಅಮೆರಿಕಾದ ರಾಷ್ಟ್ರಾಧ್ಯಕ್ಷ ಶ್ರೀಯುತ್ ಬರಾಕ್ ಒಬಾಮಾ, ಈಗ ಅವ್ರಿಲ್ಲ, ಆ ಟೈಮ್ದಾಗ ಇದ್ರು. ಅವರು ಭಾರತದಾಗ ವಿಸಿಟ್ ಸಲುವಾಗಿ ಬಂದಿದ್ರು. ಬಾಂಬೆದಾಗ 1 ದಿವಸದ ಅವ್ರ ಪ್ರೋಗ್ರಾಮ್ ಇತ್ತು. ಸೇಂಟ್ ಜೇವಿಯರ್ಸ್ ಕಾಲೇಜ್ದಾಗ ವಿದ್ಯಾರ್ಥಿ ಏನಿದ್ರು, ಸ್ಟೂಡೆಂಟ್ ಏನಿದ್ರು, ಅವ್ರ ಸಂಗಟ 1 ತಾಸು ಅವ್ರದ ಕಾರ್ಯಕ್ರಮ. ಮತ್ತು
ಭಾರತದಾಗ ಒಕ್ಕಲ್ತನ ಹೆಂಗೈತಿ ಅದರದ್ದು ಏನೇನು ಸಿಸ್ಟಮ್ ಐತಿ ನೋಡೋ ಸಲುವಾಗಿ ಅರ್ಧ ತಾಸು ಅದಕ್ಕೊಂದು ಟೈಮ್ ಕೊಟ್ಟಿದ್ರು ಅವ್ರು. ಅದ ಈ ಬಿಲ್ಡಿಂಗ್ದಾಗ ಬೇರೆ ಬೇರೆ ಕಂಪ್ನಿಯವ್ರು ಈಗ ಹೆಂಗೆ ಹೊರಗೆ ಬಂದು ಹಿಂಗೆ ಸ್ಟಾಲ್ ಹಚ್ಚಿದಾರು ಹಂಗೆ ಬೇರೆ ಬೇರೆ ಕಂಪ್ನಿಯವ್ರು ಒಂದು 10 ಕಂಪ್ನಿ ದೊಡ್ಡ ಕಂಪ್ನಿ ಬಂದು ಅಲ್ಲಿ ಸ್ಟಾಲ್ ಹಚ್ಚಿದ್ರು. ಅವ್ರಿಗೆ ಹೇಳಿದಿತ್ತು ನಮ್ಮ ಭಾರತದಾಗ ನಾವು ಅಡ್ವಾನ್ಸ್ದಾಗ ಏನೇನು ಮಾಡ್ತೇವೆ ಇದು ತೋರಿಸೋದಿತ್ತು. ಅದ್ರಾಗ ಮಹಾರಾಷ್ಟ್ರದಾಗ ಇವ್ರು ಬರೋರು ಇದ್ದಾರು, ಮಹಾರಾಷ್ಟ್ರಕ್ಕೆ ಬಂದು ಇದೆಲ್ಲ ಶೇತಿದ ಮಾಹಿತಿ ತಗೊಳ್ಳೋರು ಇದ್ದಾರ ಅಂದ್ರೆ ಮ್ಯಾಗಲ್ಲಿ ಹಿಂಗೆ ಡಿಸ್ಕಷನ್ ಆಗಿರಬಹುದು ಈ ಮಹಾರಾಷ್ಟ್ರದ ಎಲ್ಲಕ್ಕಿಂತ ಚಂದ ಯಾವ್ದು ಕ್ರಾಪ್ ಐತಂದ್ರೆ ಕಬ್ಬ. ಮಹಾರಾಷ್ಟ್ರ ಹತ್ರ ಸಲುವಾಗಿ ಫೇಮಸ್ ಐತಿ. ಮಹಾರಾಷ್ಟ್ರ ಇರಲಿ, ಕರ್ನಾಟಕ ಇರಲಿ, ತಮಿಳುನಾಡು ಇರಲಿ, ಆಂಧ್ರ ಇರಲಿ, ಉತ್ತರ ಪ್ರದೇಶ ಇರಲಿ, ಕಬ್ಬಿನ ಬಗ್ಗೆ ಅವ್ರಿಗೆ ಮಾಹಿತಿ ಹೇಳಬೇಕು. ಹಿಂಗೆ ವಿಚಾರ ಆಗಿರಬೇಕು. ಯಾರಿಗಾರೆ ಸೈಂಟಿಸ್ಟಿಗೆ ಅಲ್ಲಿ ನಿಂದ್ರಿಸಿ ಅವ್ರಿಗೆ ಮಾಹಿತಿ ಹೇಳ್ತಿದ್ರೆ ನಡೀತಿತ್ತು. ಕರೆ ಮತ್ತೊಬ್ಬ ಯಾರಿಗಾರೆ ತಲೆಯಾಗ ಒಂದು ವಿಚಾರ ಬಂತು, ಸೈಂಟಿಸ್ಟ್ ಗೀತ ಅಲ್ಲಿ ಒಬ್ಬ ಫಾರ್ಮರ್ಗೆ ಅಲ್ಲಿ ನಿಂದಿಸಿದ್ರು. ಇದು ವಿಚಾರ ಆದ ನಂತರ ಎಲ್ಲರೂ ವಿಚಾರ ಮಾಡಿದ್ರು ಕಿ ಯಾವ ಹಿಂಗೆ ರೈತ ಇದ ಅದಕ್ಕೆ ಇವ್ರ ಸಂಗಟ ಅವ್ರು ಮಾತಾಡಕ್ಕೆ ಸಾಧ್ಯ ಐತಿ. ಇದು ವಿಚಾರ ಮಾಡಿದ್ರು. ಎಲ್ಲರೂ ಒಂದೇ ಹೆಸರು ತಗೊಂಡ್ರ ಅಂದ್ರೆ ನಂದೇ ಹೆಸರಿತ್ತು. ನಂಗೆ ಅಲ್ಲಿ ಕರೆಸಿ ಒಂದು ಸ್ಟಾಲ್ ಮ್ಯಾಗ ನಂಗೆ ಅಲ್ಲಿ ನಿಲ್ಲಿಸಿದ್ರು. ಜೈನ್ ಇರಿಗೇಷನ್ ಸ್ಟಾಲ್ ಇತ್ತು. ಬರಾಕ್ ಒಬಾಮಾ ಸಂಗಟ 7 ಮಿನಿಟ್ ನಂಗೆ ಕಬ್ಬಿನ ಬಗ್ಗೆ ಮಾತಾಡಕ್ ಸಂದೇಶ ಸಿಕ್ಕಿತ್ತು. ಇಂಗ್ಲಿಷ್ ಭಾಳ ಚಂದ ಬರ್ತಿತ್ತು, ಹಿಂಗೆ ಅದಿಲ್ಲ, ತೋಡ್ಕಾನೆ ಇಂಗ್ಲಿಷ್ ಬರ್ತಿತ್ತು. ಖರೆ ಅವ್ರು ಏನು ಪ್ರಶ್ನೆ ಕೇಳ್ತಿದ್ರು ಅದು ಸಂತ ಕೇಳ್ತಿದ್ರು. ಅಂದ್ರೆ ಅವ್ರ ಲ್ಯಾಂಗ್ವೇಜ್ ಅವ್ರು ಮಾತಾಡ್ತಿದ್ರೆ ನಂಗೆ ಏನೂ ತಿಳಿಯೋದು ಸಾಧ್ಯ ಇಲ್ಲ ಆಗಿತ್ತು. ಖರೆ ಅವ್ರು ಸ್ಲೋ ಮಾತಾಡ್ತಿದ್ರು. ಅವ್ರು ಏನೇನು ಪ್ರಶ್ನೆ ಕೇಳಿದ್ರು ಅದಕ್ಕೆ ನಂಗೆ ಉತ್ತರ ಕೊಡೋಕೆ ಸಾಧ್ಯ ಆಯಿತು. ಭಾಳ ಖುಷಿ ಆಯಿತು. ಕಾಂಗ್ರ್ಯಾಚುಲೇಷನ್ ಮಾಡಿದ್ರು. ಮತ್ತು ಹೋಗ್ತಾ ಅವ್ರು ಹೇಳಿದ್ರು ಒಮ್ಮೆ ಅಮೇರಿಕದಾಗ ಬರ್ರಿ. ಹರಪ್ನರ್ ಸರ್ ಅದೇ ಹೇಳ್ತಿದ್ರು ಮುಂಜಾನೆ. 2013ದಾಗ ಅಮೇರಿಕದಾಗ ಅವ್ರ ಇನ್ವಿಟೇಷನ್ ಬಂತು. ಅದಕ್ಕೆ ನಂಗೆ ಹೋಗಕ್ಕೆ ಸಂಧಿ ಸಿಕ್ಕಿತ್ತು. ಒಂದು ಅಗ್ರಿಕಲ್ಚರ್ ಕಾನ್ಫರೆನ್ಸ್ ಇತ್ತು, ಅದ್ರಾಗ ಅವ್ರದ್ದು ಇನ್ವಿಟೇಷನ್ ಇತ್ತು. 3 ದಿವಸ ಕಾನ್ಫರೆನ್ಸ್, 2 ದಿವಸ ಅಲ್ಲಿಂದ ಸುತ್ತುವರಿ ಅಮೇರಿಕ ನೋಡೋದಿತ್ತು. ಅಮೇರಿಕದಾಗ ಬೋಸ್ಟನ್ ಶಹರ್ ಅಂತ ಐತಿ, ಅಲ್ಲಿ ಹವರ್ಡ್ ಅಂತ ಒಂದು ವರ್ಲ್ಡ್ ಫೇಮಸ್ ಯೂನಿವರ್ಸಿಟಿ ಐತಿ. ಅದ್ರಾಗಿದ್ದ ಕಾರ್ಯಕ್ರಮ ಇತ್ತು. ಆ ಕಾರ್ಯಕ್ರಮದಾಗ ಹೋಗಕ್ಕೆ ಸಹಭಾಗ ಆಗಕ್ಕೆ ಸಂಧಿ ಸಿಕ್ಕಿತ್ತು. ಅಲ್ಲಿ ಹೋಗಿ ಪೈಲಾನೇ ದಿವಸ 7ನೇ ನಂಬರ್ದಾಗ 25 ಮಿನಿಟ್ ಮಾತಾಡೋದು ನಂಗೆ ಸಂಧಿ ಇತ್ತು. ನಂಗೆ ವಿಷಯ ಕೊಟ್ಟಿದ್ರು ಸಕ್ಸಸ್ಫುಲ್ ಫಾರ್ಮರ್ ಇನ್ ಇಂಡಿಯಾ. ನೀವು ಒಕ್ಕಲ್ತನ ಮಾಡೋದ್ನಾಗ ನಿಮಗೆ ಆರ್ಥಿಕ ಸ್ಥಿತಿ ಏನು ಹೆಚ್ಚಾಗಿದೆಯೋ ಅಥವಾ ಇಲ್ಲ, ಅಂದ್ರೆ ಅದ್ರಾಗ ನಿಮಗೆ ಏನು ದುಡ್ಡು ಸಿಕ್ಕಿದವ ಅಥವಾ ಇಲ್ಲ, ಇದೇ ಹೇಳಿದಿತ್ತು. 2 ತಿಂಗಳು ಪೈಲ ಪ್ರಾಕ್ಟೀಸ್ ಮಾಡಿ ಅಂತ ಹೋಗಿನಿ. ಅಲ್ಲಿ ಹೋಗೋದ್ನಾಗ ಅಲ್ಲಿ ಹೋಗಿ ಇಂಗ್ಲೀಷ್ ಮಾತಾಡೋದಂದ್ರೆ ಅಲ್ಲಿ ತಪ್ಪಿದ್ರೆ ಏನು ಮಾಡೋದ, ಇದೊಂದು ವಿಚಾರ ಇತ್ತು. ಹಿಂಗೆ ಪ್ರೆಸೆಂಟೇಷನ್ ತಯಾರು ಮಾಡಿ ಒಂದು 2 ತಿಂಗಳು ಪ್ರಾಕ್ಟೀಸ್ ಮಾಡಿ ಹೋದ್ನಿ. 97 ಮಂದಿ ಅದ್ರಾಗಿದ್ರು, 97 ಅಷ್ಟು ಮಂದಿ ಇದ್ರು. ಅದ್ರಾಗ 5 ಒಟ್ಟು ಫಾರ್ಮರ್ ಇದ್ರು. ಉಳ್ಕಿದವ್ರು ಎಲ್ಲರೂ ಕಂಪ್ನಿ ಮತ್ತು ಗೌರ್ಮೆಂಟ್ ಮಂದಿ ಅದ್ರಾಗಿತ್ತು. 5 ಫಾರ್ಮರ್ದಾಗ ಭಾರತದಾಗಿಂದ ಹೋಗವ್ ನಾವು ಒಬ್ಬ ಫಾರ್ಮರ್ ಇದ್ದ. ಉಳ್ಕಿದವ್ರು ಬೇರೆ ಬೇರೆ ಇದ್ರಾಗಿಂದ ಫಾರ್ಮರ್ ಇದ್ರು. ಪ್ರೆಸೆಂಟೇಷನ್ ಮಾಡಕ್ ಸಂಧಿ ಸಿಕ್ಕಿತ್ತು. ಎಲ್ಲ ಇತ್ತು. ಹೋಗಿ ಪ್ರೆಸೆಂಟೇಷನ್ ಆಯ್ತು. ಅವ್ರಿಗೆ ಇಷ್ಟು ಚಂದ ಅನಿಸಿತ್ತು, ಇವು ಫಾರ್ಮರ್ ಇಷ್ಟು ಚಂದ ಮಾತಾಡ್ತಾನಂತ ಒಂದು ಸರ್ಟಿಫಿಕೇಟ್ ಅವ್ರು ಕೊಟ್ಟಿದ್ದಾರೆ. ಮತ್ತು ವೈಟ್ ಹೌಸ್ ಒಂದು ಪಬ್ಲಿಕೇಶನ್ ಆಗ್ತಿತ್ತು, ಪ್ರತಿ ದಿವಸದ ಒಂದು ಪಬ್ಲಿಕೇಶನ್ ಆಗ್ತೈತಿ. ಅದ್ರಾಗ ಆ ಪಬ್ಲಿಕೇಶನ್ದಾಗ ಹೆಸರು ಬಂದಿತ್ತು. ಅದೆಲ್ಲ ತಪಾಸ್ ಮಾಡಿ ಇಟ್ಟಿದ್ದೆ ನಾನು. ಆಯುಷ್ಯದಾಗ ಇವೆಲ್ಲ ಟಾಪ್ ಇದು ಇದಾವೆ, ಟಾಪ್ ಸರ್ಟಿಫಿಕೇಟ್ ಇದಾವೆ ಎಲ್ಲ. ನಂದು ಅಭ್ಯಾಸ ನಾ ಸ್ಟಡಿ ಆಗೈತಿ 6 BA ಇದೆ. ಹಲಪ್ನವ್ರು ಸರಿ ಎಲ್ಲ ಹೇಳಿದವ್ರು ಮುಂಜಾನೆ. ಖರೆ ನಂದು ಕಬ್ಬಿಂದ ಅವ್ರಿಗೆ ಚಂದ ಬರಬೇಕು ಈ ಥರದ್ದು ವಿಚಾರ ಮಾಡಿ ಎಲ್ಲ ಕಡೆಯಿಂದ ಮಾಹಿತಿ ತಗೊಂಡು ನಂದು ಕಬ್ಬು ಚಲೋ ಬರಕ್ಕೆ ಶುರು ಆಯ್ತು. ನಂದು ಅಷ್ಟೇ ಯಾಕ ಉಳ್ಕೆದು ಮಂದಿದ್ದು ಚಲೋ ಬರ್ಬೇಕಂತ ಎಲ್ಲರಿಗೆ ನಾ ಏನು ಪ್ರಯೋಗ ಮಾಡ್ತೀನಿ ಇದು ಹೇಳಕ್ ಶುರು ಮಾಡೀನಿ. ಎಲ್ಲರದು ಅವ್ರಿಗೆ ಚಂದ ಬರಕ್ಕೆ ಶುರು ಆಯ್ತು. ಇದು ಒಂದೇ ಕಾರಣ, ಕಬ್ಬಿಂದ ಅವ್ರಿಗೆ ಚಲೋ